ಎಲ್ರಿಗೂ ಕೊಡ್ತೀವಿ. ಆದರೆ 2 ವರ್ಷದವ್ರಿಗೆ ಮಾತ್ರ. 2 ವರ್ಷದಲ್ಲಿ ಅವ್ರು ಕೆಲಸ ತಗೊಂಡ್ರೆ ಯಾರು ಕೆಲಸ ಸಿಗುತ್ತೆ ಅವ್ರಿಗೆ ತೆಗೆದಾಕ್ತೀವಿ. ಸೊ ಇದು ಯುವ ನಿಧಿ ಪ್ರೋಗ್ರಾಮ್ ನಾವು ನಿಲ್ಲಿಸಿಲ್ಲ. ಸಿದ್ದು ಸವದಿಯವರೇ, ನಿಲ್ಲಿಸಿಲ್ಲ. ಈಗಲೂ ನೀವು ಯಾರು ರಿಜಿಸ್ಟರ್ ಮಾಡ್ಕೋತಾರೆ ಅವ್ರಿಗೆ 2 ವರ್ಷದೊಳಗಡೆ ಅಲ್ಲ 2 ವರ್ಷದವರೆಗೆ ನಾವು ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದೀವಿ, ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ನಾವು ಯಾಕೆ ರೆವಿನ್ಯೂ ಡಿಫಿಸಿಟ್ ಆಯಿತು ಅನ್ನೋದನ್ನ ಸ್ವಲ್ಪ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರೆವಿನ್ಯೂ ಡಿಫಿಸಿಟ್ ಯಾಕಾಯಿತು? ನಾವು ಈ ವರ್ಷ 2026-27ರಲ್ಲಿ ರೆವಿನ್ಯೂ ಸರ್ಪ್ಲಸ್ ತರಬೇಕು ಅಂತ ಪ್ರಯತ್ನ ಇದರಲ್ಲಿತ್ತು. ಆದರೆ ಕೇಂದ್ರ ಸರ್ಕಾರ ನಮಗೆ ಬಿಡಲಿಲ್ಲ. ಲಘು ಯಾಕೆ? ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಸೆಪ್ಟೆಂಬರ್ನಲ್ಲಿ ನೀವು GSTನ ರ್ಯಾಷನಲೈಸ್ ಮಾಡಿದ್ದು ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಇಟ್ ಈಸ್ ಎ ಫ್ಯಾಕ್ಟ್. ನಾವು ಬಜೆಟ್ ಮಾಡುವಾಗ ಅಂದಾಜಿನ ಮೇಲೆ ಮಾಡಿರ್ತೀವಿ. ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಯಾಕೆ ರ್ಯಾಷನಲೈಸ್ ಮಾಡಿದ್ರಿ? ಅದರಿಂದ ಏನಾಯ್ತು ಗೊತ್ತಾ? ಏನು ಬೆಲ್ಲದ ಕೂತ್ಕೊಳ್ರಿ, ನಿಮ್ಗೆ ಗೊತ್ತಿಲ್ಲ. %10 ಗ್ರೋತ್ ಇತ್ತು GST ನಮ್ಮಲ್ಲಿ. 10% ಗ್ರೋತ್ ಬಿಫೋರ್ ದಿ ರ್ಯಾಷನಲೈಸೇಷನ್ ಆಫ್ ದಿ GST. ಮಧ್ಯದಲ್ಲಿ ಮಾಡಿಬಿಟ್ರೆ ನಾನಲ್ಲಿ ನಾವು ಯಾರಾಗ್ಲಿ ರೀ, ನೀವು ಕೇಂದ್ರ ಸರ್ಕಾರ ಮಾಡಿದ್ದು. ನಾವು ವಿರೋಧನೂ ಮಾಡಿದ್ದೀವಿ. ಏನ್ ಮಾಡಬೇಕು ಪರ್ಯಾಯವಾಗಿ ಅಂತ ಪರಿಹಾರ ಕೊಡಿ ಅಂತ ಹೇಳಿದ ಕೊಟ್ಟಿದ್ದಾರ? ರಾಯರೆಡ್ಡಿ ಅವರೇ, ರಾಯರೆಡ್ಡಿ ಅವ್ರ ಅಧ್ಯಕ್ಷರು ಕೋಪಿಸ್ಕೊಂಡ್ಬಿಡ್ತಾರೆ. ಅದು ಕೂತ್ಕೊಂಡು ಮಾತಾಡ್ತಾರೆ ಸರ್. ರಾಯರೆಡ್ಡಿ ಅವ್ರ ಮೇಲೆ ವಿಶೇಷ ಪ್ರೀತಿ ಅವರಿಗೆ. ಮಾನ್ಯ ಅಧ್ಯಕ್ಷರೇ, ಏನ್ ಮಾಡಿದ್ರು ಅಂತಂದ್ರೆ ಮಧ್ಯದಲ್ಲಿ ಮಾಡಿಬಿಟ್ರು. ಅದಕ್ಕೆ ಮೊದಲು ನಮ್ದು GST ಗ್ರೋತ್ ಎಷ್ಟಿತ್ತು ಗೊತ್ತಾ? 10% ಗ್ರೋತ್. ಇದಾದ್ಮೇಲೆ 4%. ಅನೇಕ ರಾಜ್ಯಗಳಲ್ಲಿ ನಾಟ್ ಇವನ್ 4%. ಮಹಾರಾಷ್ಟ್ರ ಒಂದು ಬಿಟ್ರೆ ಬೇರೆ ರಾಜ್ಯಗಳಲ್ಲೆಲ್ಲ ಮೈನಸ್ ಕೊಂಡೋಗ್ಬಿಟ್ಟಿದ್ದಾವೆ. ಅನೇಕ ರಾಜ್ಯಗಳು ಮೈನಸ್ ಕೊಂಡೋಗ್ಬಿಟ್ಟಿದ್ದಾವೆ GST ಗ್ರೋತ್. ಯಾಕೆ ಮಾಡಿದ್ರಿ? 7 ರಾಜ್ಯಗಳು ವಿರೋಧ ಮಾಡಿದ್ದೀವಿ. 7 ರಾಜ್ಯಗಳು ವಿರೋಧ ಮಾಡಿರ್ತಕ್ಕಂಥದ್ದು. ಮೆಮೊರಾಂಡಮ್ ಕೂಡ ಕೊಟ್ಟಿದ್ದೀವಿ. ಕೃಷ್ಣ ಬೈರೇಗೌಡ ಇದ್ದಾರ? ಅವರೇ GST ಕೌನ್ಸಿಲ್ ಮೀಟಿಂಗ್ ಹೋಗಿದ್ದವರು. ನಮ್ಮ ಅಧಿಕಾರಿಗಳೆಲ್ಲ ಹೋಗಿದ್ರು, ವಿರೋಧ ಮಾಡಿದ್ದಾರೆ, ಸ್ಟ್ರಾಂಗ್ ಆಗಿ ವಿರೋಧ ಮಾಡಿದ್ದಾರೆ. ಪರಿಹಾರ ಕೊಡಿ ಅಂತ ಹೇಳಿದ್ದಾರೆ. GST ಬಂದದ್ದು ಯಾವಾಗ ಹೇಳಿ ನೋಡೋಣ? ಜಾರಿಗೆ ಬಂದದ್ದು ಯಾವಾಗ? 16 ಅಲ್ಲ 17 18 16 17 ಅಲ್ಲ. ಸುಮ್ಮನೆ ಅಂದಾಜ ಮೇಲೆ ಹೇಳ್ಬಿಡೋದು ಹೊತ್ತಿಗೆ. ಇದು ಹೊಡೆದ್ರೆ ಬಿದ್ದರೆ ಬೀಳಿ, ಬೀಳದೆ ಹೋಗ್ಲಿ ಹೊತ್ತಿಗೆ. ಹೊಡೆಯೋದಂತೂ ಹೊಡೆಯೋದು. 17ನೇ ತಾರೀಕು 17 22 23ವರೆಗೆ ಪರಿಹಾರ ಕೊಟ್ಟರು 5 ವರ್ಷ. ಆಮೇಲೆ ನಿಲ್ಲಿಸ್ಬಿಟ್ರಲ್ಲ. ಅಗ್ರಿಮೆಂಟ್ ಹಂಗೆ ಆ ಥರ ಇರ್ಲಿಲ್ರಿ. ಏನಂತ ಹೇಳಿತ್ತು ಅಂತಂದ್ರೆ 14% ಗ್ರೋತ್ ಇತ್ತು. ಮಾತಾಡ್ಬೇಡಿ. GST ತೆರಿಗೆ ಆಗ
ನಮ್ಮಲ್ಲಿ ತೆರಿಗೆ ಗ್ರೋತ್ ಎಷ್ಟಿತ್ತಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ 14% ಇತ್ತು, 14%ಗಿಂತ ಜಾಸ್ತಿ ಇತ್ತು. 14% ಕೊಡ್ತೀವಿ ಅಂತ ಒಪ್ಕೊಂಡ್ರು. ಎಲ್ಲಿವರೆಗೆ ಅಂತಂದ್ರೆ ನೀವು ಸ್ಟೆಬಿಲೈಸ್ ಆಗೋವರೆಗೆ ಕೊಡ್ತೀವಿ ಅಂತ ಹೇಳಿದ್ರು. ನೀವು ಆಗ ಅಧಿಕಾರದಲ್ಲಿದ್ರಿ, 19ರಿಂದ 23ವರೆಗೆ ನೀವು ಅಧಿಕಾರದಲ್ಲಿದ್ರಿ. 23-24 ಶುರುವಾಯಿತು, ನಿಲ್ಲಿಸ್ಬಿಟ್ರು. 5 ವರ್ಷ ಮುಗೀತು ಅಂತ ಇಟ್ಕೊಳ್ಳೋಣ, ನಿಲ್ಲಿಸ್ಬಿಟ್ರು. ನಾವು ಪುನಃ ಮುಂದುವರಿಸಬೇಕು ಅಂತ ಹೇಳಿದವು, ಪರಿಹಾರ ಮುಂದುವರಿಸಬೇಕು ಅಂತ. ಒಂದನೇದು GST ಮಧ್ಯದ ಕಾಲದಲ್ಲಿ ಅಮೆಂಡ್ಮೆಂಟ್ ರ್ಯಾಷನಲೈಸ್ ಮಾಡಿದ್ದು, ಅದರಿಂದ ಸುಮಾರು 10,000 ಕೋಟಿ ಕಡಿಮೆ ಆಯ್ತು ನಮಗೆ. 10,000 ಕೋಟಿ. ಮುಂದಿನ ವರ್ಷಕ್ಕೆ ಸುಮಾರು 15,000 ಕೋಟಿ ಕಡಿಮೆ ಆಗುತ್ತೆ. ಇದು ಯಾರಿಂದ ಆಗಿರೋದು? ನಮ್ಮಿಂದನಾ ಅಥವಾ ಕೇಂದ್ರ ಸರ್ಕಾರದಿಂದ? 10,000 ಕೋಟಿ ಇದ್ದಿದ್ರೆ ನಮ್ಗೆ 22,000 ಕೋಟಿ ಕಡಿಮೆ ಆಯ್ತಿತ್ತು. ರೆವಿನ್ಯೂ ಡಿಫಿಸಿಟ್ ಕಡಿಮೆ ಆಯ್ತಿತ್ತು. 22,957 ಕೋಟಿ ರೆವಿನ್ಯೂ ಡಿಫಿಸಿಟ್ ಇದೆ. 10,000 ಕೋಟಿ ಬಂದಿದ್ರೆ ಕಡಿಮೆ ಆಯ್ತಿತ್ತು. ನಂಬರ್ 1. ನಂಬರ್ 2, GST ಪರಿಹಾರ 22-23ಗೆ ನಿಲ್ಲಿಸ್ಬಿಟ್ರು. ಅದು ಕಂಟಿನ್ಯೂ ಆಗಿದ್ರೆ ನಮಗೆ ಹಣ ಬರ್ತಿತ್ತು, ಪರಿಹಾರ ಬರ್ತಿತ್ತು. ಅದು ಮಾಡಲಿಲ್ಲ. 3ನೇದು JJM, ಜಲಜೀವನ್ ಮಿಷನ್. ಅದರಲ್ಲಿ ಎಷ್ಟು ಕೋಟಿ ಕೊಡಬೇಕು ನಮಗೆ? ಯಾಕೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ? ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸುಮಾರು ಜಲಜೀವನ್ ಮಿಷನ್ ಇದು ಪ್ರಾರಂಭ ಆದ ಯಾವಾಗ? 2019. ಬರ್ಕೊಳ್ರಿ. ಎಷ್ಟು ಕೋಟಿ ರೂಪಾಯಿಗೆ ಆಯ್ತು ಗೊತ್ತಾ ಪ್ರಾಜೆಕ್ಟ್ ಕಾಸ್ಟ್? 69,000 ಚಿಲ್ಲರೆ ಕೋಟಿ. ಅದರಲ್ಲಿ 50-50 ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ 50, ರಾಜ್ಯ ಸರ್ಕಾರ 50. ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇಟ್ಸ್ ಎ ಗವರ್ಮೆಂಟ್ ಆಫ್ ಇಂಡಿಯಾ ಪ್ರೋಗ್ರಾಮ್. 24-25ರಲ್ಲಿ 2,000 ಕೋಟಿ ಕೊಡಬೇಕಾಗಿತ್ತು. ಕೊಟ್ಟದು ಬರೀ 570 ಕೋಟಿ ರೂಪಾಯಿ ಮಾತ್ರ. ಅದು ನಿಮ್ ಕಾಲದಲ್ಲಿ ಆಗಿರೋದು ಅಧ್ಯಕ್ಷರೇ. ನಿಮ್ ಕಾಲದಲ್ಲಿ ಅಧ್ಯಕ್ಷರೇ, ನೋಡ್ಕೊಳ್ಳಿ, ಸರಿಯಾಗಿ ನೋಡಿ. ರೆಕಾರ್ಡ್ಗೆ ತಪ್ಪು ಹೋಗೋದು ಬೇಡ. ತಪ್ಪು ಹೋಗೋದಲ್ಲ. ತಪ್ಪು ನೀವು ಏನು ತಪ್ಪು? ರೆಕಾರ್ಡ್ಗೆ ತಪ್ಪು ಹೋಗ್ತಾ ಇದೆ. ಅದನ್ನು ತಪ್ಪಾಗಿದೆ, ನಾನು ತೆಗಿಸಾಕ್ತೀನಿ. ಸಾಕಿ. ಈಗ ನಿಮ್ಗೆ ಭಾರತ ಲೆಕ್ಕ ಪರಿಶೋಧಕರು ಏನಿದೆ ಅದು ಫೈನಲ್ ಆಡಿಟಿಂಗ್ ರಿಪೋರ್ಟ್. ಯಾವುದು ಅದು? ಯಾವಾಗ ಹೇಳಿರೋದು ಅದು? CAG ಇದು ಯಾವ ವರ್ಷಕ್ಕೆ? 23 ಇದರದು. ಯಾವ ವರ್ಷಕ್ಕೆ? ಮೊನ್ನೆನೆ ಮಾಡಿದ. ನಿನ್ನೆ ಯಾವ ವರ್ಷಗಳಿಗೆ ಹಿಂದೆ ಕೊಟ್ಟಿರೋದು? ಆಡಿಟ್ ಆಗಿರೋದು ಯಾವ ವರ್ಷಗಳಿಗೆ? ಹಿಂದಿನದು. ಹೌದು. ನೀವಿದ ಕಾಲದ್ದು. ಅದಕ್ಕೆ ಫೇಲ್ಯೂರ್. ನೀವಿದ ಕಾಲದ್ದು. ಅದಕ್ಕೆ ಫೇಲ್ಯೂರ್. ನಮ್ದಲ್ಲ, ನಮ್ ಕಾಲದ್ದಲ್ಲ. ನೋಡಪ್ಪ, 24-25 ನಿಮ್ಮ ರಿಪೋರ್ಟೇ ಕೊಟ್ಟಿಲ್ಲ ಅಂತ. ವರ್ಷದ ಬಳಕೆ ಪ್ರಮಾಣ ಕೊಟ್ಟಿಲ್ಲ ಇವರು. ಅದು ಆಮೇಲೆ ಹೇಳಿ. ಅದು ಲೆಕ್ಕ ಪರಿಶೋಧನೆ ಕೊಟ್ಟಿಲ್ಲ. ಅದರಿಂದ ಈ ಕೊಡೋದ್ರಲ್ಲೇ 9 ತಿಂಗಳು ನಿಧಾನ ಮಾಡಿದ್ರೆ ಅದಕ್ಕೋಸ್ಕರ ಕೊಟ್ಟಿಲ್ಲ ಅಂತ ಅಲ್ಲೇ CAG ರಿಪೋರ್ಟ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಅವರು. ನಿನ್ನೆ ರಿಲೀಸ್ ಆಗಿರೋದು ಇದು.
ರಾನ್ಬರಿ ರಿಲೀಸ್ ಆಗೋದು ಹಿಂದಿನ ವರ್ಷದ ರಿಲೀಸ್ ಆಗಿದೆ ಅಂತ ಅನ್ಸುತ್ತೆ. ನಾವೆಲ್ಲರೂ ಕೂಡ ಅದೇ ಮಾಡೋದು, ಸ್ಟೇಟ್ ಎಲ್ಲರೂ ಕೂಡ. ಇಲ್ಲಿದೆ ನನ್ನ ರಿಪೋರ್ಟ್, ಇಲ್ಲೂ ಇದೆ ನೋಡಿ, ಇಲ್ಲಿ ಲೆಕ್ಕ ಎಷ್ಟಪ್ಪ ಸರ್, ಇಲ್ಲೇ ಇದೆ ನೋಡಿ ಸರ್, ಕಳ್ಸ್ಕೊಳ್ಳ ಸರ್. ಇಲ್ಲ ಬೇಡ ಬೇಡ, ನನ್ನ ಹತ್ರ ಇದೆ, ನಾನು ನೋಡಿದ್ದೀನಿ. ಇಲ್ಲ ಅನ್ಕೊಂಡೆ ನಾನು ನೋಡಿದ್ದೀನಿ. ಸರಿ, ನೀವು ಎಕ್ಸ್ಪರ್ಟ್ ಅಲ್ಲ ಸರ್, ಎಲ್ಲ ನೋಡಿ ನಾನು ನೋಡಿದ್ದೀನಿ. ಇಲ್ಲ ಇದೆ ಅದು ಕೇಳಪ್ಪ, ಇಲ್ಲಿ ನೀವು ಸ್ವಲ್ಪ ಮಧ್ಯದಲ್ಲಿ ಮಾತಾಡೋದು ಇದಕ್ಕೆ ಸರ್. ಅದಕ್ಕೆ ತಪ್ಪು ಮಾಹಿತಿಗಳನ್ನೆಲ್ಲ ಕೊಡಬಾರದು. ನೋಡ್ರಿ, ಅದಾಯ್ತಪ್ಪ. ಅದು ಯಾವ ವರ್ಷಕ್ಕೆ ಅಂತ ಹೇಳಿದಾರ ಅಲ್ಲಿ? ಯಾವ ವರ್ಷಕ್ಕೆ ಅಂತ ಹೇಳಿದಾರ? ನೀವು ಪೂರ್ಣ ಓದಿದ್ದೀರಿ ಅಂದ್ರೆ ಪೂರ್ಣ ಓದಿದ್ದೀರಾ? ಈಗ ತಂದಿರಿದ್ದೀರಿ ಅಷ್ಟು ಪುಸ್ತಕ, ಓದಿಲ್ಲ ನೀವು ಇನ್ನ. ಓದಿಲ್ಲ. ಮಾನ್ಯ ಅಧ್ಯಕ್ಷರೇ, ಅದು ಅವ್ರ ಸರ್ಕಾರದ್ದೇ. ನಮ್ಮ ಸರ್ಕಾರ 23-24ರಲ್ಲಿ ನಾವು ಆಗ್ತಾನೆ ಬಂದಿದ್ದು. ಅಷ್ಟೊತ್ತಿಗೆ ಆಗಲೇ 23-24 CAG ರಿಪೋರ್ಟ್. ಹೌದಪ್ಪ, 23-24ರಲ್ಲಿ ಮಾರ್ಚ್ವರೆಗೆ ಮೇವರೆಗಿದ್ದವ್ರು ಯಾರ್ರಿ? ಯಾರ್ದು ಅಧಿಕಾರಿ? ಮೇನೆಲ್ಲ ಇದ್ದವ್ರು ಯಾರು? ಮೇ 20ರವರೆಗೆ ಇದ್ದವ್ರು ಯಾರು? ಮೇ 20ರವರೆಗೆ ಇದ್ದವ್ರು ಯಾರು? ಮೇ 20 ಮೇಲೆ ನಾವು ಬಂದಿರೋದು. 10 ತಿಂಗಳ ಅಧಿಕಾರ ಮಾಡಿದವ್ರು ಯಾರು? ಸುಮ್ಮನೆ ಚರ್ಚೆ ಮಾಡ್ತಾರೆ. ಅದು ಚರ್ಚೆ ಮಾಡಬೇಡಿ. ಅದು 23, 24, 22, 23, 21, 22 ಇದಕ್ಕೆ ಸಂಬಂಧಪಟ್ಟದ್ದು. ಅದು ಹೇಳ್ತೀನಿ ನಾನು. 23-24 ಇವರ ಮುಖ್ಯಮಂತ್ರಿಗಳಿದ್ರು. 23 ಮೇ 20ನೇ ತಾರೀಕು ನಾವು ಅಧಿಕಾರಕ್ಕೆ ಬಂದದ್ದು. ಅದು 21, 22, 23, 24ಕ್ಕೆ ಸಂಬಂಧಪಟ್ಟದ್ದು. ಅಲ್ಲ ಸರ್, ನೀವು ಲೆಕ್ಕ ಕರೆಕ್ಟಾಗಿ ಹೇಳ್ತೀರಾ, ಕೊನೆಯಲ್ಲಿ ಈ ಅಶ್ವತ್ಥಾಮ ಅಥ ಅಂತಿರಲ್ಲ, ಟಕ್ಕಂತ ಹೊಡೆದು ಬಿಡ್ತೀರಾ ನೀವು. ಇಲ್ಲ ನೋಡಿ, ಇದನ್ನು ಮಾಡಲ್ಲ. ಕ್ಲಿಯರ್ ಆಗಿದೆ ಮುನ್ನುಡಿ. 2024 ಮಾರ್ಚ್ 30ರವರೆಗೆ ಕೊನೆಗೊಂಡ ಭಾರತದ ಲೆಕ್ಕ ನಿಯಂತ್ರಕರದ್ದು. ಅದದ್ದು 24 ನಾವು ಜನವರಿಯಲ್ಲಿ ಆಗ್ತಾನೆ ನಾವು ಅಧಿಕಾರಕ್ಕೆ ಬಂದಿದ್ದು. ಚುನಾವಣೆ ಘೋಷಣೆ ಆಯ್ತು, ಫೈನಾನ್ಷಿಯಲ್ ಇಯರ್ಗೆ. ಇದು ಯಾವುದು? ಇದು ಅದು ನಿಮ್ದು ಇದೇ ಬುಕ್ ಅಲ್ವಾ? 2019-20 5ನೇ ಪೇಜು. ನಾನ್ ರಿಸಿಪ್ಟ್ ಆಫ್ ಸೆಂಟ್ರಲ್ ಅಸಿಸ್ಟೆನ್ಸ್, ಪೇಜ್ ನಂಬರ್ 44. ಇಂಗ್ಲಿಷ್ ಕನ್ನಡ ಎರಡು ಒಂದೇ ಅಲ್ವಾ? 44. 22-23 ನಾವು ಕನ್ನಡದವರು, ಅವ್ರು ಇಂಗ್ಲಿಷ್ ಅವರು. ಮರ್ತೋಯ್ತು ಈಗ ನನಗೆ. ಒನ್ಸ್ ಇನ್ ಎ ಬ್ಲೂ ಮೂನ್ ಅದು ಯಾವಾಗೋ ಇದ್ದಿತ್ತು. ಕನ್ನಡ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ. ಇವತ್ತು ಕನ್ನಡದ ಪರವಾಗಿರೋನು, ಮುಂದೇನು ಕನ್ನಡದ ಪರವಾಗಿರ್ತೀನಿ. ಕನ್ನಡಿಗ ನಂಬರ್ 1 ಕನ್ನಡಿಗ. ಮತ್ತೆ ಕನ್ನಡ ಓದ್ರಿ, ಇಂಗ್ಲಿಷ್ ಯಾಕೆ ಓದ್ತೀರಾ? ಇಲ್ಲ, ಇಂಗ್ಲಿಷ್ ಪುಸ್ತಕ ಕೊಟ್ಟರು, ಅದಕ್ಕೆ ಇಂಗ್ಲಿಷ್ ಆಯ್ತು. ಕನ್ನಡ ಕೂಡ ಕೇಳಿ. ಆಯ್ತು, ಇಲ್ಲ ಇದೆ. ಆಯ್ತು. ಇಂಗ್ಲಿಷ್ ಬರ್ತದಲ್ಲಯ್ಯ, ನಿನ್ಗೂ ಬರ್ತದಲ್ಲ ಇಂಗ್ಲಿಷು. ನಾನು PCMB ಸರ್, ಅದಕ್ಕೆ PCMB. ಏ 22, 23 ಹೇಗೆ ಕೂತ್ಕೊಳ್ಳಪ್ಪ ಸರ್. ನಿನ್ನ ಸಹಾಯಕ್ಕೆ ಬರ್ತಾ ಇದ್ದೀನಿ. ಬೇಡ ಹೇಳಿ, ನಾನು ಸಹಾಯ ಯಾರು ಬೇಡಕ್ಕಾಗಿಲ್ಲ ನನಗೆ. ನಾನು ಪ್ರಿಪೇರ್ ಆಗಿದ್ದೀನಿ, ನಾನೇ ಮಾತಾಡ್ತೀನಿ. ರಿಪೋರ್ಟ್ ಹೇಳ್ತಾ ಇಲ್ಲ, ಕೂತ್ಕೊಳ್ಳಿ ಪ್ಲೀಸ್. ಕುಳ್ಳರ್ಸ್ರಿ.
ಕೂರ್ತಿ ನಾನು ಅವ್ರು ಈಲ್ಡ್ ಮಾತಾಡ್ತೀನಿ ಅಷ್ಟೇ. ನಾನೇನು ಅವ್ರು ಇಲ್ಲ ನಾನು ಈಲ್ಡ್ ಆಗಿಲ್ಲ ನಾನು. ಇದು ನೋಡಿದ್ದೀನಿ 19-20 ಅಲೋಕೇಶನ್ 546, ರಿಲೀಸ್ 56, 546, 20-21 1189, ರಿಲೀಸ್ 446. ಆಮೇಲೆ 21-22 5008, ರಿಲೀಸ್ 2504, 22-23 5401, 5451.85, 2725, 23-24 12693, ರಿಲೀಸ್ ಆಗಿರೋದು 4093. ಒಟ್ಟು ಇಲ್ಲಿವರೆಗೆ ಬಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ 11,189. 0.37 37 ಅಲ್ಲ 37. ಮೂರು ಏಳು. ಸೊ ಅದರಿಂದ ಇದು ಆಡಿಟ್ ರಿಪೋರ್ಟ್ ಬಂದಿದೆಯಲ್ಲ, ಇವತ್ತು ಪತ್ರಿಕೆಯಲ್ಲೆಲ್ಲ ಬಂದಿದೆಯಲ್ಲ, ನಾನು ಪೂರ ಓದಕ್ಕಾಗಿಲ್ಲ. ನಿಜ ಹೇಳಬೇಕು ಅಂತಂದ್ರೆ 100% ಓದಿಲ್ಲ ನಾನು, 100ಕ್ಕೆ 100 ಓದಕ್ಕಾಗಿಲ್ಲ. ಪೇಪರ್ನಲ್ಲಿ ಓದ್ಕೊ ಬಂದಿದ್ದೆ. ಆಮೇಲೆ ಇಲ್ಲಿ ಅಧಿಕಾರಿಗಳ ಜೊತೆ ನಲ್ಲಿ ಚರ್ಚೆ ಮಾಡಿದೆ ಅಷ್ಟೇನೆ. ಆಮೇಲೆ ಓದ್ತೀನಿ, ನಾನು ಓದ್ತೀನಿ ಡೆಫಿನೆಟ್ ಆಗಿ. ನೆಕ್ಸ್ಟ್ ಬಡ್ಜೆಟ್ ಅದರಿಂದ ನೆಕ್ಸ್ಟ್ ಬಡ್ಜೆಟ್ ನೀವೇ ಮಂಡಿಸ್ಬೇಕಲ್ಲ. ಇನ್ನ 1 ವರ್ಷ ಟೈಮ್ ಐತೆ, ಆರಾಮ್ಸಾಗಿ ಓದಿ. ಇನ್ನ 1 ವರ್ಷ ಆಯ್ತಲ್ಲ ನೋಡಪ್ಪ. ಇನ್ನು 2 ಬಜೆಟ್ಗಳನ್ನ ಮಂಡಿಸಬೇಕು. ನಮ್ಮ ಸರ್ಕಾರ ಮಂಡಿಸುತ್ತೆ. 28ವರೆಗೂ ನಾವೇ ಅಧಿಕಾರದಲ್ಲಿ, 28 ಆದ್ಮೇಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಆಯ್ತು, ಈ 2 ಬಡ್ಜೆಟ್ ಹೇಳಿ. ಈ 2 ಬಜೆಟ್ ಕೂಡ ನಾನು ಹೈಕಮಾಂಡ್ ಅಲೋ ಮಾಡಿದ್ರೆ ನಾನು ಇಲ್ಲೇ ನಾನೇ ಬಜೆಟ್ ಮಾಡ್ತೀನಿ, ನಾನೇ ಬಜೆಟ್ ಮಂಡಿಸ್ತೀನಿ. ನಾನೇ ಅಂತ ಹೇಳ್ಬೇಕಲ್ಲ. ಓಕೆ, ನೆಕ್ಸ್ಟ್ ಬಜೆಟ್ ನಾನೇ. ಹೈಕಮಾಂಡ್ ಅಲೋ ಮಾಡಿದ್ರೆ ನಾನೇ ಬಜೆಟ್ ಬಂದಿಲ್ಲ ಅವ್ರೇನು ಪರವಾಗಿಲ್ಲ. ಈಗ ನೀನ್ ಹೇಳಪ್ಪ, ನಾನು ಮುಖ್ಯಮಂತ್ರಿ ಆಗ್ತೀನಿ ನೆಕ್ಸ್ಟ್ ಅಂತ ಹೇಳ್ಬಿಡು. ನೋಡ ಹೇಳಪ್ಪ, ಅಲ್ಲ ಸರ್, ಹೇಳಪ್ಪ, ಅದು ಹೇಳಕ್ಕಾಗತ್ತಾ? ಅಲ್ಲ, ವಿಜೇಂದ್ರ ಏನಾಗ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ಈಗ ಲೀಡರ್ ಆಫ್ ದಿ ಅಪೋಸಿಷನ್. ನಾನು ಹೋದ್ ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೆ. ಆಮೇಲೆ ಹೇಳಪ್ಪ, ಕೂತ್ಕೊಳ್ಳಿ. ಬಜೆಟ್ ಬಗ್ಗೆ ಮುಂದುವರಿಸಿ. ಕಂಟಿನ್ಯೂ. ಜೆಜೆಎಂ ಹೇಳಿದ್ರಲ್ಲ, ಮತ್ತೆ ನೀವು ಕ್ಲಾರಿಫಿಕೇಶನ್ ಮಾತಾಡಿ. ಆಡಿಟರ್ ಜನರಲ್ ಅವ್ರ ರಿಪೋರ್ಟ್ ಇದು. ಅದು ಸಿಎಜಿ ರಿಪೋರ್ಟ್. ನೀವು ಇಂಗ್ಲಿಷ್ ಪುಸ್ತಕ ತೆಗೆದಿರಿ, ನಾನು ಇಂಗ್ಲಿಷ್ ಪುಸ್ತಕ ತೆಗೆದಿದ್ದೀನಿ. ಅದ್ರದ್ದು ಒಂದು ಸ್ವಲ್ಪ ನಿಮ್ಮ ಅಸಿಸ್ಟೆನ್ಸ್. ಇಲ್ಲ ಕೂತ್ಕೊಳ್ಳಲ್ಲ. ಬೆಲ್ಲದವರು ಮತ್ತೆ ಮಾತಾಡಿ, ಈಗ ಮುಂದೆ ಹೋಗ್ಲಿ. ಯಾಕೆ ಮತ್ತೆ ಮಾತಾಡಿ, ನೀವು ಅವ್ರು ಹೇಳ್ದಾದ್ರೆ ಮಾತಾಡಿ, ಮತ್ತೆ ಮಾತಾಡೋ ಕ್ಲಾರಿಫಿಕೇಶನ್ ಮಾಡಿ. ಕಂಟಿನ್ಯೂ ಆಗುದಿಲ್ಲ. ಪ್ರತಿಯೊಂದು ಮಾತಾಡಬೇಡಿ. ಆಯ್ತಮ್ಮ, ಮತ್ತೆ ಮಾತಾಡಿ. ಸುಮ್ಮನೆ ಬುಕ್ ಓದ್ಕೊಂಡು ಬುಕ್ ಯಾರಿಗೆ ಓದ್ಬೋದಲ್ಲ, ಏನ್ ಕಷ್ಟ ಇದೆ ಬುಕ್ ಓದ್ಲಿಕ್ಕೆ? ಬುಕ್ ಓದ್ಲಿಕ್ಕೆ ಆಗ್ತದೆ. ಬುಕ್ ಯಾರಿಗೆ ಓದ್ಲಿಕ್ಕೆ ಆಗ್ತದೆ? ಏನ್ ಕಷ್ಟ ಇದೆ? ಆಯ್ತು, ಆಮೇಲೆ ಓದಿ ಹೇಳಿ. ಮುಖ್ಯಮಂತ್ರಿಗಳ ಪೂರ್ತಿ ಮಾತಾಡಲಿ. ನಿಮ್ಗೆ ಸ್ಟಾರ್ಟ್ ಆಗ್ತದೆ ಮಾನ್ಯ. ಅದರಿಂದ ನಾವು 24-25ರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದಿರತಕ್ಕಂಥ ಹಣ 570 2,000 ರೂಪಾಯಿ ಕೊಡಬೇಕಾಗಿತ್ತು.
ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಟ್ಟಿರ್ತಕ್ಕಂಥದ್ದು 10,517, 25-26 ಈ ವರ್ಷ ಜೀರೋ, ಏನು ಕಾಂಟ್ರಿಬ್ಯೂಷನ್ ಬಂದಿಲ್ಲ. ನಾವು 5,750 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಇಟ್ ಈಸ್ ಎ ಪ್ರೋಗ್ರಾಮ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. 69,000 ಕೋಟಿ. ನಾವು ಇಲ್ಲಿವರೆಗೆ 27,000 ಕೋಟಿ ಚಿಲ್ಲರೆ ಕೊಟ್ಟಿದ್ದೀವಿ. ಒಟ್ಟು ನಮಗೆ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಹಣ 15,000 ಕೋಟಿ. 15,000 ಕೋಟಿ ಬಂದಿದ್ರೆ ನಮ್ಮ ರಾಜ್ಯದಿಂದ ಖರ್ಚು ಮಾಡಿದೀವಿ. ನೀವು ಕೇಂದ್ರ ಸರ್ಕಾರದ 5,000 ಕೋಟಿ ಕೊಡಬೇಕಾಗಿತ್ತು, 1 ರೂಪಾಯಿನೂ ಕೊಡಲಿಲ್ಲ. ಇವೆಲ್ಲ ಬಂದಿದ್ರೆ ರೆವಿನ್ಯೂ ಡಿಫಿಸಿಟ್ ಆಗ್ತಾನೆ ಇರಲಿಲ್ಲ. ರೆವಿನ್ಯೂ ಡಿಫಿಸಿಟ್ ಅವ್ರದ್ದು ಇದಾಗಲಿ. ಎಲ್ಲ ನೋಡ್ತಾ ಇದ್ದೆ. ಇಲ್ಲ ನಿನಗೂ ಅಲ್ಲ, ಇವರಿಗೆಲ್ಲ ಮಾಹಿತಿ ಬೇಕಲ್ಲ ಸಂಪೂರ್ಣವಾಗಿ. ನಿಮ್ಗೆಲ್ಲ ಕಂಪ್ಲೀಟ್ ಮಾಹಿತಿ ಬೇಕಲ್ಲ. ನೋಡಪ್ಪ, ನಿಮಗೆ ಮಾಹಿತಿ ಬರ್ಲಿಕ್ಕೆ ಗೊತ್ತಾಗ್ಲಿ ಅಂತ ಎಲ್ಲರಿಗೂ ಕೊಡಿದ್ರು ಮಾಹಿತಿ ಎಲ್ಲ ಅನುಕೂಲ ಆಗತ್ತಪ್ಪ. ಎವ್ರಿ ಬಜೆಟ್ ಮುಖ್ಯ ಭಾಷಣ ಎಲ್ಲರಿಗೂ ಕೂಡ ಒಂದು ಮಾಹಿತಿ, ಆಲ್ MLAsಗೆ. 53,000 ಇದೆಯಲ್ಲ, ಅದೆಲ್ರಿ? ಬೇರೆ ಇಲ್ಲ, ಇಲ್ಲ ಇಲ್ಲ ಮರ್ತೋಗ್ಬಿಡ್ತದೆ. ನಿನ್ನಷ್ಟು ಬುದ್ಧಿವಂತ ಅಲ್ಲ ನಾನು. ಅದೇನೇ ಇಲ್ಲ. 10 ವರ್ಷ ಇದ್ದಾಗ ನೀರು ಸೇದಿದ್ ಜ್ಞಾಪಕ ಇಟ್ಕೊಂಡಿದ್ದೀರಾ ಅಂದ್ರೆ ಮರ್ತೋತೀರಾ ಸರ್ ನೀವು? 10 ವರ್ಷ ಅಲ್ಲಯ್ಯ, ಅಲ್ಲ 69ನೇ ಇಸ್ವಿ. ಅಲ್ಲ 10 ವರ್ಷ ವಯಸ್ಸಲ್ಲಿ ನಾನು ಹೇಳಿದೆ. 69ನೇ ಇಸ್ವಿ. 69. ಅವಾಗ ನೀರ್ ಸೇದಿದ್ದು, ನೀರ ಆಚೆ ಹಾಕಿದ್ದು, ಗುಬ್ಬಚ್ಚಿ ಮಾಡಿದ್ದು, ಅದೇ ಜ್ಞಾಪಕ ಇಟ್ಕೊಂಡಿದ್ದೀರಾ ಅಂದ್ರೆ ಇದು ಬರೀತೀರಾ ನೀವು? ಓಲಿ, ಅದನ್ನ ಆಮೇಲೆ ಹೇಳ್ತೀನಿ. ಮೊನ್ನೆ ಅಧ್ಯಕ್ಷರೇ, ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಬಹಳ ಮಾತಾಡಿದ್ದಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಬಹಳ ಜನ ಮಾತಾಡಿದ್ದಾರೆ. ಮಾನ್ಯ ಸದಸ್ಯರುಗಳು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ಸಾರಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 84,000 ಕೋಟಿ ಇಟ್ಟಿದ್ದೀವಿ. 84,000 ಕೋಟಿಗಿಂತಲೂ ಹೆಚ್ಚಾಗಿ ಇಟ್ಟಿದ್ದೀವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಹೋದ ವರ್ಷ 84,200 ಕೋಟಿ ಇಟ್ಟಿದ್ದು. ಅಂದ್ರೆ ಈ ವರ್ಷ 2025-26 84,200 ಕೋಟಿ ಇಟ್ಟಿದ್ದು. ನಾವು ಅಷ್ಟು ಖರ್ಚು ಮಾಡಿದ್ದೀವಿ. ಈ ವರ್ಷ ಖರ್ಚು ಮಾಡಿದ್ದೀವಿ. ಈ ಮುಂದಿನ ವರ್ಷ 84,700 ಚಿಲ್ಲರೆ ಕೋಟಿಯನ್ನೇ ಅಷ್ಟೇ ಇಟ್ಟಿದ್ದೀವಿ. ಅಷ್ಟು ಖರ್ಚು ಮಾಡ್ತೀವಿ. ನಮ್ಮ ಸರ್ಕಾರ ಬಂದ ಮೇಲೆ ಪ್ರತಿ ವರ್ಷನೂ ಕೂಡ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಾವೇನೇ ಜಾಸ್ತಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಮಾಡಿದ್ದೇವೆ. ಬೇರೆ ರಾಜ್ಯಗಳಿಗೆ ತಮಿಳುನಾಡು,
ಕೇರಳ, ತೆಲಂಗಾಣ ಮತ್ತು ಮಹಾರಾಷ್ಟ್ರ ಇದಕ್ಕೆಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಇದೆಲ್ಲ ಏ ನಿಮ್ದೇ ಅಲ್ಲ, ಬೇರೆ ಬೇರೆ ಸ್ಟೇಟ್ ಆಯ್ತು, ಬಂಡವಾಳ ವೆಚ್ಚ ಹೇಳ್ತಾ ಇದ್ದೀನಿ. ಈಗ ಕರ್ನಾಟಕದಲ್ಲಿ 2025-26 ಬಜೆಟೆಡ್ ಎಸ್ಟಿಮೇಟ್ಸ್ ಕರ್ನಾಟಕದ್ದು 25-26 20.31% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನಮ್ಮ ಬಜೆಟ್ ಗಾತ್ರ 4,48,004 ಕೋಟಿ. 4,48,004 ಕೋಟಿ. ಮುಂದಿನ ವರ್ಷ ನಮ್ಮದು ಬಂಡವಾಳ ವೆಚ್ಚ ಎಷ್ಟಪ್ಪ ಅಂತಂದ್ರೆ 84,567 ಕೋಟಿ. 84,567 ಕೋಟಿ. ಅದು ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತಂದ್ರೆ ಬಜೆಟ್ ಎಸ್ಟಿಮೇಟ್ಸ್ಗೆ 18.87%. ಆದರೆ ತಮಿಳುನಾಡು ಎಷ್ಟಿದೆ? 25-26ರಲ್ಲಿ 13.6, ನಾವು 20.31. ಅವರ ಬಜೆಟ್ ಸೈಜ್ ಎಷ್ಟಿದೆ? 4,67,264 ಕೋಟಿ. ಅವ್ರ ಬಂಡವಾಳ ವೆಚ್ಚ ಎಷ್ಟಪ್ಪ ಅಂತಂದ್ರೆ 59,562 ಕೋಟಿ. ನಮ್ದು 84,567 ಕೋಟಿ. ಅವ್ರದ್ದು 59,562 ಕೋಟಿ. ಅಂದ್ರೆ ನಮಗಿಂತ ಜಾಸ್ತಿ ಗಾತ್ರ, ಆದ್ರೆ ಬಂಡವಾಳ ವೆಚ್ಚ ನಮಗಿಂತ ಕಡಿಮೆ. ಮಹಾರಾಷ್ಟ್ರ ಬಿಜೆಪಿ ಗೌರ್ಮೆಂಟ್. ಮಹಾರಾಷ್ಟ್ರ ಯಾರದ್ರಿ? ಬಿಜೆಪಿ ಗೌರ್ಮೆಂಟ್. ಅವ್ರದ್ದು ಎಷ್ಟು ಗೊತ್ತಾ? ಈ ವರ್ಷ 25-26 13.6. ಅವ್ರದ್ದು ಬಜೆಟ್ ಗಾತ್ರ ಎಷ್ಟು ಗೊತ್ತಾ? 8,33,993. 8,33,993. ಅವರೆಷ್ಟು ಬಂಡವಾಳ ವೆಚ್ಚ ಖರ್ಚು ಮಾಡ್ತಾರೆ ಅಂತಂದ್ರೆ 1,12,000. 1,12,000 ಎಷ್ಟು ಪರ್ಸೆಂಟೇಜ್ ಆಯ್ತು ಅಂತಂದ್ರೆ 13.42. ನಮ್ಮದು ಜಾಸ್ತಿನೋ ಅವ್ರದ್ದು ಜಾಸ್ತಿನೋ? ಹೇಳ್ರಿ ಸೌದಿಯವರೇ, ಸಿದ್ದು ಸೌದಿಯವರೇ. ಅವ್ರದ್ದು 1,12,000 ಇದ್ರು ಕೂಡ ಬಜೆಟ್ ಗಾತ್ರ 8,33,993. ನಮ್ದು 4,48,004. ನಮ್ದು ಪರ್ಸೆಂಟೇಜ್ ಎಷ್ಟಪ್ಪ ಅಂತಂದ್ರೆ 26-27ಕ್ಕೆ 18.87. ಸುರೇಶ್, ಕೂತ್ಕೊಳ್ಳಿ, ಯಾಕೆ ಡಿಸ್ಟರ್ಬ್ ಮಾಡ್ತೀರಿ? ನೋ ಈಲ್ಡಿಂಗ್, ಪ್ರತಿಯೊಂದಕ್ಕೆ ನೋ ಕ್ವಶನ್ ಆಫ್ ಈಲ್ಡಿಂಗ್. ರಾಯರೆಡ್ಡಿ ಅವರೇ, ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಬಂಡವಾಳ ವೆಚ್ಚ ಮಾಡೋದ್ರಲ್ಲಿ ಹಿಂದೆ ಬಿದ್ದಿಲ್ಲ. ಪಕ್ಕದ ತಮಿಳುನಾಡಿಗಿಂತ ಬಹಳ ಪ್ರೋಗ್ರೆಸಿವ್ ಸ್ಟೇಟ್ ಅಂತ ಕರಿತೀವಿ ನಾವು ಅದನ್ನ. ಮಹಾರಾಷ್ಟ್ರ ನಮಗಿಂತ ಜಾಸ್ತಿ ಜನಸಂಖ್ಯೆ, 13 ಕೋಟಿ ಜನ ಇರ್ತಕ್ಕಂಥದ್ದು. 13 ಕೋಟಿ ಜನ, ನಾವು 7 ಕೋಟಿ ಜನ ಇದ್ದೀವಿ. ನಮ್ಮದು 18.87, ಮಹಾರಾಷ್ಟ್ರದ್ದು 13.42.
ಆಮೇಲೆ ನೀವು ಅಧಿಕಾರದಲ್ಲಿ ಇದ್ರಲ್ಲ 19ರಿಂದ 23ವರೆಗೆ ಅಧಿಕಾರದಲ್ಲಿದ್ರಿ. ಬಜೆಟ್ನಲ್ಲಿ ಒದಗಿಸಿದಂತ ಬಂಡವಾಳ ವೆಚ್ಚ ನೀವು 19-20ರಲ್ಲಿ 46,132, 20-21ರಲ್ಲಿ 50,055 ಕೋಟಿ. ಹೇಳ್ತೀನಿ 2021-22ಕ್ಕೆ 49,844, 21-22ಕ್ಕೆ 47,127. ಒಟ್ಟು 4 ವರ್ಷದಲ್ಲಿ ಖರ್ಚು ಮಾಡಿದ್ದು 1,93,158 ಕೋಟಿ. 1,93,158 ಕೋಟಿ. ನಾವು 23-24ರಲ್ಲಿ 57,412 ಕೋಟಿ, 24-25ರಲ್ಲಿ 56,492 ಕೋಟಿ, 25-26ರಲ್ಲಿ 83,200 ಕೋಟಿ, 83,200 ಕೋಟಿ, 26-27ರಲ್ಲಿ 84,567, ಒಟ್ಟು 2,81,671. ಜಾಸ್ತಿನ ಕಡಿಮೆನಾ? ಅದು ಆಯ್ತಪ್ಪ, ನಿಮ್ಗೂ ನಮಗೂ 1 ಲಕ್ಷ ವ್ಯತ್ಯಾಸ ಇದೆ. ಆಯ್ತಪ್ಪ, ಆಯ್ತು. ಪರ್ಸೆಂಟೇಜ್ ವಯಸ್ಸು ಕೂಡ ನಾವು ಜಾಸ್ತಿ ಇದ್ದೀವಿ. ಪರ್ಸೆಂಟೇಜ್ ಇಲ್ಲ ನನ್ನ ಹತ್ರ, ನಾನು ಹೇಳ್ತೀನಿ, ಲೆಕ್ಕ ಹಾಕಿ ಹೇಳ್ತೀನಿ ಅದ್ರ ಜಾಸ್ತಿ. ನಾವು ಯಾಕಂತಂದ್ರೆ ನಾವು ಒಟ್ಟು 2,81,671 ಕೋಟಿ. ನೀವು ಖರ್ಚು ಮಾಡಿರೋದು 1,93,158 ಕೋಟಿ. ಸಾಧ್ಯನೇ ಇಲ್ರಿ, ಸಿಸೋದಿ ಅವರ ಸಾಧ್ಯನೇ ಇಲ್ಲ. ಪ್ರತಿಯೊಂದಕ್ಕೆ ಮಾತಾಡ್ಬೇಕು. ಬಜೆಟ್ ಸಾಧ್ಯನೇ ಇಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ರೆವಿನ್ಯೂ ಡಿಫಿಸಿಟ್ ಕೇಂದ್ರ ಸರ್ಕಾರ ಮಧ್ಯದಲ್ಲಿ ಇದು ಮಾಡದೆ ಹೋಗಿದ್ರೆ, ರ್ಯಾಷನಲೈಸ್ ಮಾಡದೆ ಹೋಗಿದ್ರೆ, GSTನ ರ್ಯಾಷನಲೈಸ್ ಮಾಡದೆ ಹೋಗಿದ್ರೆ ನಾವು ಸರ್ಪ್ಲಸ್ ನಲ್ಲಿ ಇರ್ತಿರ್ಲಿಲ್ಲ. JJMನಲ್ಲಿ 15,000 ಕೋಟಿ ನಮಗೆ ಕೊಡಬೇಕಾಗಿರೋದನ್ನು ಕೊಟ್ಬಿಟ್ಟಿದ್ರೆ ಆಗ್ತಿರ್ಲಿಲ್ಲ. 10,000 ನಷ್ಟ ಆಯ್ತು. ಮುಂದಿನ ವರ್ಷ 15,000 ನಷ್ಟ ಆಗ್ತದೆ. ಸರ್ ಸನ್ಮಾನ್ಯ ಮುಖ್ಯಮಂತ್ರಿಗಳ ರೆಕಾರ್ಡಿಂಗ್ ತಪ್ಪು ಹೋಗಬಾರ್ದು. ರೆಕಾರ್ಡಿಂಗ್ ತಪ್ಪು ಹೋಗಬಾರ್ದು. ಸನ್ಮಾನ್ಯ ಮುಖ್ಯಮಂತ್ರಿಗಳು, ನೀವೆಲ್ಲ ಬಿಟ್ಬಿಟ್ಟು ಮುಖ್ಯಮಂತ್ರಿಗಳು ಒಂದೇ ನಿಮಿಷ ಕೂತ್ಕೊಳ್ರಿ. ಇಲ್ಲ ಕೂತ್ಕೊಳ್ಳ ಅವರೇ ತಿಳ್ಕೊತಾರೆ. ನೀವು ನಿಮ್ಮ ಫ್ರೆಂಡ್, ನೀವು ಆ ಸುರೇಶ್ ಗೌಡ ತಪ್ಪು ತಿಳ್ಕೊಬಿಡ್ತಾರೆ. ಆಮೇಲೆ ಸಿದ್ದು ಸೌದಿ ಸುರೇಶ್ ಗೌಡ ಕೂತ್ಕೊಳ್ಳಿ. ಸುರೇಶ್ ಆಯ್ತು, ಮತ್ತೆ ಮಾತಾಡಿ, ಕ್ಲಾರಿಫಿಕೇಶನ್ ಆಗಿ ಮಾತಾಡಿ. ನೀವು ಕೊಟ್ಟಿಲ್ವೇ ಅಭಿವೃದ್ಧಿಗೆ? 10 ಕೋಟಿ ಹಣ ಕೊಟ್ಟಿದ್ದು ನೀವು ರಸ್ತೆಗೆ ಸರ್. 3 ವರ್ಷದ ಹಿಂದೆ 2 ಕೋಟಿನೂ ರಿಲೀಸ್ ಮಾಡಕ್ ಆಗಿಲ್ಲ ನೀವು. ಆದ್ರೆ ಬಡ್ಜೆಟ್ ತುಂಬಾ ಅದ್ಭುತವಾಗಿ ಪ್ರೆಸೆಂಟ್ ಮಾಡ್ತೀರಾ ಸರ್. ಮಾತಾಡ್ದಲ್ಲ ಬಜೆಟ್ ಅಲ್ಲಿ ಆಲ್ರೆಡಿ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ನಮ್ಮ ಸಾಲ ಇದೆಯಲ್ಲ, ಹುಚ್ಚ ಓದ್ಬಿಟ್ಟು ಬರ್ಲಿ ಬಿಡಪ್ಪ. ಇಲ್ಲಿ RSS ಕೂತಿದಾರಲ್ಲಿ ನೀವು ಸುಮ್ಮನೆ ಸಾಲ ಮಾಡ್ಬಿಟ್ರಿ ಅಂತ ಹೇಳ್ತೀರಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, 2008ರಿಂದ 13ರವರೆಗೆ ಇದ್ದವ್ರು ಯಾರು? ಯಡಿಯೂರಪ್ಪನವರು, ಸದಾನಂದ ಗೌಡರು,
ಆಮೇಲೆ ನಿಮ್ಮ ಜಗದೀಶ್ ಶೆಟ್ಟರು ಅವರೇನು ಇದ್ದದು ಆಗ ಎಷ್ಟಿತ್ತು ಸಾಲ 2008ರಲ್ಲಿ 63,844 ಕೋಟಿ 63,844 ಕೋಟಿ. ಅದು GSDPಗೆ ಎಷ್ಟು ಪರ್ಸೆಂಟ್ ಇತ್ತು ಅಂತಂದ್ರೆ ಇಲ್ಲ ನನಗೆ ಜಲ್ದಿ ಮುಗಿಸ್ಬೇಕು. ಸುನೀಲ್ ಫಿನಿಶ್. ಆಮೇಲೆ ಹೇಳ್ರಿ ಸುನೀಲ್. ಆಯ್ತು ಮತ್ತೆ ಏನಿಲ್ಲ ಅದಕ್ಕೋಸ್ಕರ ಬಿಜೆಪಿಯವರು ನೀಡ್ ನಾಟ್ ಲರ್ನ್ ಎನಿಥಿಂಗ್ ಫ್ರಮ್ ಮೀ. ಬಿಜೆಪಿ ಇಸ್ ಎ ಡಿಫರೆಂಟ್ ಪಾರ್ಟಿ, ಕಾಂಗ್ರೆಸ್ ಇಸ್ ಎ ಡಿಫರೆಂಟ್. ಶಾಸನಸಭೆ ಸರ್, ಕಾಂಗ್ರೆಸ್ ಐಡಿಯಾಲಜಿ ಇಸ್ ಎ ಡಿಫರೆಂಟ್ ಐಡಿಯಾಲಜಿ, ಬಿಜೆಪಿ ಐಡಿಯಾಲಜಿ ಕಲಿಯಲ್ಲ ನಾನು. ಅವರು RSS ನವರು ಮನುವಾದಿಗಳು ಹೇಳದ ಕೇಳೋರು. ಪಾಪ ಅವ್ರದ್ದೇನು ತಪ್ಪೇನಿಲ್ಲ, ಅವ್ರು ಆತರ ಕೇಳಲೇಬೇಕು, ಮನುವಾದಿಗಳು ಹೇಳ್ದಾಗ ಕೇಳಬೇಕು. ಓಕೆ ಸುನೀಲ್, ಅದರಿಂದ ನೀವು ಕೊಡೋದಿಕ್ಕೂ ಅವ್ರು ನಾನು ಸರ್ ನೀವು ಹೇಳ್ತಾ ಇದ್ದೀನಿ, ಮರ್ತೋಗ್ಬಿಡ್ತದೆ. ಇಲ್ಲ ಮರ್ತೋಗಿಲ್ಲ, ನೀವು ಬರ್ಕೊಂಡಿದ್ದೀರಿ, ಮತ್ತೆ ಹೆಂಗ್ ಹೋಗುತ್ತೆ ನಿಮ್ಗೆ? ಇಲ್ಲ ಬರ್ಕೊಂಡಿಲ್ಲ ನಾನು. ಸರ್ ಒಂದ್ ನಿಮಿಷ ಕೇಳಿ ನನಗೆ ಮುಗಿಸ್ಬಿಡ್ತೀನಿ, ಆಮೇಲೆ ಮಾತಾಡು. ನೀನೇ ಮಾತಾಡಪ್ಪ. 20 GSDPಗೆ ಎದುರಾಗಿ 23.54. ಆಮೇಲೆ 2013ರಲ್ಲಿ ಎಷ್ಟಿತ್ತು ಅಂತಂದ್ರೆ 1,18,055 ಕೋಟಿ. 1,18,155 ಕೋಟಿ, 155 ಕೋಟಿ. ಅದು GSDPಗೆ ಎದುರಾಗಿ 22.98 ಇತ್ತು. ಮತ್ತೆ 2018ರಲ್ಲಿ ನಾವು ಅಧಿಕಾರಕ್ಕೆ ಬಂದ 2013ರಲ್ಲಿ ನಮ್ಮ ಕಾಲದಲ್ಲಿ ಸಾಲ ಎಷ್ಟಿತ್ತು ಅಂತಂದ್ರೆ ಮಾರ್ಚ್ ಎಂಡಿಗೆ 2,45,737 ಕೋಟಿ. 2,45,737 ಕೋಟಿ. ಆಮೇಲೆ ನೀವು 19-20ರಲ್ಲಿ 18-19 ಇವರಿದ್ರು ಕುಮಾರಸ್ವಾಮಿ ಅವರು 2,85,238. ನೀವು ಎಷ್ಟು ಬಿಟ್ಟೋಗಿದ್ರಿ ಅಂತಂದ್ರೆ 2023 ಮಾರ್ಚ್ನಲ್ಲಿ 5,53,363 ಕೋಟಿ ಸಾಲ ಬಿಟ್ಟಿದ್ದದು. 5,53,363 ಕೋಟಿ. ಅಂದ್ರೆ 23.97. ಇವರು ಸಾಲ ಮಾಡಿದ್ದದ್ದು ಬಿಟ್ಟೋಗಿರೋದು ನಮ್ಮ ಮೇಲೆ. ನಾವು 23 ಅಧಿಕಾರಕ್ಕೆ ಬರುವಾಗ ಮಾರ್ಚ್ 23ಕ್ಕೆ 5,53,363 ಕೋಟಿ. ಯಾರು ಮಾಡಿದ್ದು ಇದನ್ನು ಸಾಲ? ಯಾರು ಮಾಡಿದ್ದು? ನಿಮ್ಗೆ ಗೊತ್ತಿಲ್ಲ ಪಾಪ. ನೀವು ಪ್ರತಿಯೊಂದು ಮಾತಾಡಿ ಅಲ್ಲಿ ಮುಗಿರ್ತದೆ. ನೀವು ಮಿನಿಸ್ಟ್ರು ಮಾಡಿರ್ಲಿಲ್ಲ, ಚೇರ್ಮನ್ ಕೊಟ್ಬಿಟ್ಟಿದ್ರು ಯಾರೋ ನಿಮಗೆ. ಅಲ್ಲಿ ಮಿನಿಸ್ಟರ್ ಮಾಡಿರ್ಲಿಲ್ಲ ಅಲ್ವಾ? ಮಾಡಿದ್ರ? ಮಾಡಿಲ್ಲ, ನಿಮ್ಗೆ ಗೊತ್ತಿಲ್ಲ ಬಿಡಿ. ಅವಾಗ 5,53,863. ಈಗ 2026-27ಕ್ಕೆ 4 ವರ್ಷ ಸೇರಿ 3 ವರ್ಷ ಆಗಿದೆ. ಈಗ 3 ವರ್ಷಕ್ಕೂ ಬಜೆಟ್ ಮಂಡಿಸಿದ್ದೀನಿ. ಆ 4 ವರ್ಷಗಳು ಸೇರಿ 8,24,389 ಅಂದ್ರೆ 48.97%. ಇವರು 94%. ಯಾರು ಸಾಲ ಮಾಡಿದ್ದು? ನೀವೆಲ್ಲ ಅಸೆಟ್ಸ್ ಕ್ರಿಯೇಷನ್ಗೆ ಮಾಡಿಬಿಟ್ಟಿದ್ರ ಸಾಲನ? ಅದರಿಂದ ಇವರು ಬಹಳ ಏನು ಸಾಲನೆ ಮಾಡಿರ್ಲಿಲ್ಲ ಅಂತ ಮಾತಾಡ್ತಾರೆ. ಸಾಲ ಎಲ್ಲ ಕಾಲದಲ್ಲೂ ಮಾಡಿದ್ದಾರೆ, ಆದರೆ ಮಿತಿ ಒಳಗಡೆ ಇರಬೇಕು.
ನಮ್ಮ GSDP ಒಳಗಡೆ ಮಾನದಂಡಗಳು ಒಳಗಡೆ ಇದೆಯಾ ಇಲ್ವಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಸಾಲ ಮಾಡಿದ್ದು ಜನ ಕಲ್ಯಾಣಕ್ಕೋಸ್ಕರ ಮಾಡಿದ್ದೀವಾ? ಅಸೆಟ್ ಕ್ರಿಯೇಷನ್ಗೋಸ್ಕರ ಮಾಡಿದ್ದೀವಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು 24.94 ಒಳಗಡೆನೇ ಇದ್ದೀವಿ. 24.94 ಅದ್ರೊಳಗಡೆನೇ ಇದ್ದೀವಿ. ಸಾಲ ಮಾಡ್ಬಿಟ್ರು. ಸಾಲದಲ್ಲಿ ನಡೀತಾ ಇದೆ ಈ ಸರ್ಕಾರ. ನೀವು 5,53,363 ಕೋಟಿ ಸಾಲ ಮಾಡಿದ್ರಲ್ಲ, ಅದು ಎಷ್ಟು ಆಗ? 94%. 94. ಅದು ಎಷ್ಟು ಪರ್ಸೆಂಟೇಜ್ ಆಫ್ ಇದು ಅಂತ ಹೇಳಿ ಸರ್. ಈಗ 24.9 24 ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಕೂತ್ಕೊಳ್ರಿ, ನಾ ಹೇಳ್ತೀನಿ. ಪರ್ಸೆಂಟೇಜ್ ಮತ್ತೆ ನೋಡು. ನೀವು ನಿಂತ್ಕೊಂಡ್ರೆ ಹೇಳಕ್ಕಾಗಲ್ಲ ನನ್ನ ಕೈಲಿ. ಸಡನ್ಸ್ ಎಲ್ಲಿಗೆ ಆಗ್ತದ? ನೀವು 94% ಆಗ, ನಮ್ದು 48.97. ಇನ್ನೊಂದ್ಸರಿ ನೋಡ್ಕೊಳ್ರಿ ಸರಿಯಾಗಿ, ಬಜೆಟ್ನೆಲ್ಲ ಸರಿಯಾಗಿ ಓದ್ಕೊಳ್ರಿ ಪುನಃ ಇನ್ನೊಂದ್ಸರಿ. ಬಜೆಟ್ ಪುಸ್ತಕ ಓದಿದೀಯ ಪುರಾ? ಏನಂತ ಹೇಳಿದ್ದೀನಿ ಕೊನೆಯಲ್ಲಿ? ಈ ಕೊನೆಯಲ್ಲಿ ಏನಂತ ಹೇಳಿದ್ದೀನಿ ಹೇಳಪ್ಪ. ಎಲ್ಲ ಬೇಡ, ಇವರು ಕೊನೆಯಲ್ಲಿ ಏನಂತ ಹೇಳಿದ್ದೀನಿ ನಾನು. ಸುಮ್ಮನೆ ಗೊತ್ತಿಲ್ಲ ಮಾಡಿಲ್ಲ ಏನೇನೋ ಹೇಳೋದು. ಆಯ್ತು, ನೆಕ್ಸ್ಟ್ ಮಾತಾಡೋದು. ಹೇಳಕ್ ಅವಕಾಶ ಕೊಟ್ಟು. ಆಯ್ತು, ಮತ್ತೆ ಬುದ್ಧನ ಕರುಣೆ, ಬುದ್ಧನ ಕರುಣೆ, ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ, ಮತ್ತೆ ಮಹಾತ್ಮ ಗಾಂಧೀಜಿಯವರ ಅಂತ್ಯೋದಯ. ಇದಾಗಬೇಕು ಅಂತಲ್ಲ ನಮ್ಮ ಸರ್ಕಾರ ಇರೋದು, ಹೇಳ್ತಾ ಇರೋದು. ಆಯ್ತಪ್ಪ. ದೀನ್ ದಯಾಳ್ ಉಪಾಧ್ಯಾಯ ನಿಮ್ಗೆ ಅದು ಬಿಟ್ಟರೆ ಇನ್ನೇನು ಗೊತ್ತಾಗ್ರಿ? ಮಹಾತ್ಮ ಗಾಂಧಿನೂ ಗೊತ್ತಿಲ್ಲ, ಅಂಬೇಡ್ಕರ್ ಗೊತ್ತಿಲ್ಲ, ದೀನ್ ದಯಾಳ್ ಉಪಾಧ್ಯಾಯ ಅಷ್ಟೇ ಗೊತ್ತಿರೋದು ಇವರಿಗೆ. ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದು ಕೊಟ್ಟವರು. ಸರ್ವೋದಯ ಮಹಾತ್ಮ ಗಾಂಧಿ, ಅಂತ್ಯೋದಯ ದೀನ್ ದಯಾಳ್ ಉಪಾಧ್ಯಾಯ ಅವರು. ಸರ್ವೋದಯ ಮಹಾತ್ಮ ಗಾಂಧಿ, ಆಯ್ತು, ಅಂತ್ಯೋದಯ ದೀನ್ ದಯಾಳ್ ಉಪಾಧ್ಯಾಯ. ಏನ್ಲಿ ಸರ್ವೋದಯ ಅಂತ್ಯೋದಯ ಎರಡನ್ನೂ ಗಾಂಧೀಜಿಯವರೇ ಹೇಳಿದ್ದು. ನೀವು ಗಾಂಧೀಜಿಯವರ ಆತ್ಮಕಥೆ ಓದಿದ್ದೀರಾ? ಬಜೆಟ್ನಲ್ಲೇ ಹೇಳ್ತಾ ಇರೋದು. ನೋಡಪ್ಪ, ನಾನು ಸನ್ಮಾನ್ಯ ಸಭಾಧ್ಯಕ್ಷರೇ ಕೊನೆಯಲ್ಲಿ ಹೇಳಿರೋದು, ಬುದ್ಧನ ಕರುಣೆ, ಬಸವಣ್ಣವರ ಕಾಯಕ ನಿಷ್ಠೆ, ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ. ನೀನು ಓದಿದ್ದೀನಿ ಸುಮ್ಮನೆ ನನಗೆ ಬುರುಡೆ ಹೊಡೆದ್ಬಿಟ್ರೆ. ಸರ್, ನನಗೆ ಹೇಳಿಕೆ ಅವಕಾಶ ಕೊಡ್ತಿಲ್ಲ ನೀವು. ನಾ ಒಂದ್ ನಿಮಿಷ ಹೇಳ್ಬಿಡ್ತೇನೆ, ನೀವು ಕೊಟ್ರೆ ಟೈಮ್ ಅದು ಹೇಳಿದ್ರಲ್ಲ ಈಗ. ಇಲ್ಲ ಬೇರೆ ಪೂರ್ತಿ ಹೇಳ್ತೇನೆ. ಆಗ ನೀವು ಎದ್ದು ಮಾತ್ರ ಆಗ್ತದ? ಆಗ ಎದ್ದು ಮಾತಾಡ್ಬೇಡಿ, ಮುಗಿಸಿ. ಇಲ್ಲ. ಆದ್ರಿಂದ ನಾವು ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೀವಿ. ಸುಮಾರು 1,31,000 ಕೋಟಿಗೂ ಹೆಚ್ಚು, 1,31,000 ಕೋಟಿಗೂ ಹೆಚ್ಚು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ಈ ವರ್ಷ ಸುಮಾರು 51,000 ಕೋಟಿಗೂ ಹೆಚ್ಚು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. ಮಹಾರಾಷ್ಟ್ರ ತರ ಕಡಿಮೆ ಮಾಡಿಲ್ಲ, ಈಗ ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದೀವಿ. ಈಗ ನೀರಾವರಿ ಯೋಜನೆಗಳು, ಮೇಕೆದಾಟು ಯಾಕೆ ನಿಂತೋಗಿದೆ? ಯಾರಿಂದ ನಿಂತೋಗಿದೆ? ನಾವು ನೀರಾವರಿ ಸಚಿವರನ್ನು ಭೇಟಿ ಮಾಡಿದ್ದು, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದು, ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿ ರಿಕ್ವೆಸ್ಟ್ ಮಾಡೋದು ಅವರಿಗೆ. ಮೇಕೆದಾಟು ಇವತ್ತವರೆಗೆ ಕ್ಲಿಯರ್ ಮಾಡಿಲ್ಲ, ನಾವು ಮಾಡಕ್ ತಯಾರಾಗಿದ್ದೀವಿ.
ಪಾದಯಾತ್ರೆ ಎಲ್ಲ ಮಾಡಿದವು ನಾವು. ಮಹದಾಯಿ ಯೋಜನೆ 13.42 TMC ನೀರು ಕೊಟ್ಟಿದ್ದಾರೆ ನಮಗೆ ಟ್ರಿಬ್ಯುನಲ್ ಅಲ್ಲಿ. 13.42 TMC ನೀರು ಕೊಟ್ಟಿದ್ದಾರೆ. ಅದನ್ನು ಬಳಸ್ಕೊಳಕ್ ಆಗ್ತಾ ಇಲ್ಲ. ಫಾರೆಸ್ಟ್ ಕ್ಲಿಯರೆನ್ಸ್ ಯಾರ ಹತ್ರ ಆಗ್ಬೇಕು? ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಯಾರಿಂದ ಆಗ್ಬೇಕು? ಯಾಕೆ ಮಾಡ್ತಾ ಇಲ್ಲ? ತೀರ್ಮಾನ ಆಗಿದೆ, ಈಗ ಟ್ರಿಬ್ಯುನಲ್ ತೀರ್ಮಾನ ಆಗಿದೆ, ಕೋರ್ಟ್ನಲ್ಲಿ ತೀರ್ಮಾನ ಆಗಿದೆ. ಇದೇ ಯಡಿಯೂರಪ್ಪನವರು ಇನ್ನೂ ಮುಖ್ಯಮಂತ್ರಿ ಆಗಿರಲಿಲ್ಲ, ಹುಬ್ಳಿನಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದ 1 ವರ್ಷದಲ್ಲಿ ಮಹದಾಯಿ ಯೋಜನೆಯನ್ನ ಜಾರಿ ಮಾಡ್ತೀವಿ. ಬರದೇ ಹೋದ್ರೆ ಆಯ್ತು ಕೂತ್ಕೊಳ್ಳಿ. ಅಲ್ಲ, ವಿಜಯೋತ್ಸವನ ಮಾಡಿದ್ರಲ್ರಿ ಗೌಡ್ರ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ದು ಸತ್ಯನಾ ಸುಳ್ಳು? ಕಟ್ಟಿದೆ ಯಾವ ಸರ್ಕಾರ? ಅಡ್ಡಗೋಡೆ ಕಟ್ಟಿದೆ ಯಾವ ಸರ್ಕಾರ? ಯಾವ ಅಡ್ಡಗೋಡೆ ಕಟ್ಟಿದೆ? ಇದು ಹೇಳುತ್ತೆ ನಿಜನಾ ಸುಳ್ಳ? ಅಲ್ರಿ, ನಾನು ಹೇಳ್ತಾ ಇರೋದು ಸುಳ್ಳ ನಿಜನಾ? ನಾ ಹೇಳೋದಕ್ಕೆ ಸುಳ್ಳ ನಿಜನಾ? ಅದು ಹೇಳಿರ್ಬೋದು, ಅದು ಮಾಡಿರ್ಬೋದು. ಇದನ್ನ ಹೇಳಿರೋದು ಸುಳ್ಳ ನಿಜನಾ? ನೋಡ್ರಿ CC ಪಾಟೀಲ್ ರೇ, ಕೇಳ್ರಿ, ಇಲ್ಲಿ ಹೇಳಿರೋದು ಯಡಿಯೂರಪ್ಪನವರು ಹುಬ್ಬಳ್ಳಿನಲ್ಲಿ ಹೇಳಿರೋದು ಸುಳ್ಳ ನಿಜನಾ? ತಾವ್ ಹೇಳೋದು ನಿಜ, ನಾ ಹೇಳೋದು ನಿಜ. ಅದು ಹೇಳೋದು ನಿಜ, ಇದು ನಿಜ. ಯಾಕೆ ರಕ್ತದಲ್ಲಿ ಬರ್ಕೊಡ್ತೀನಿ. ಮಹದಾಯಿ ಯೋಜನೆ ಪೂರ್ಣ ಮಾಡದೇವ್ರೆ 1 ವರ್ಷದಲ್ಲಿ ರಕ್ತದಲ್ಲಿ ಬರ್ಕೊಡ್ತೀನಿ, ಮಾಡ್ತೀನಿ ಅಂತ ಬರ್ಕೊಡ್ತೀನಿ. ಯಾಕೆ ಮಾಡಲಿಲ್ಲ? ಅದು 24 ಗಂಟೆ ಇಲ್ಲ, ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲಿ ನಾನು ನಮ್ಮ ಕೌಜಿಲ್ಗಿ ಅವರು ಜ್ಞಾಪಕ ಮಾಡ್ತಾರೆ. ಸರ್, ವಿಜಯೋತ್ಸವ ಎಲ್ಲ ಮಾಡಿದ್ರು, ವಿಜಯೋತ್ಸವ ಮಾಡಿದ್ರೆ ಎಲ್ಲ ಕಡೆ. ನೀನು ಇಲ್ಲೇ ಇದೆಯಲ್ಲ, ಮಾತಾಡಬೇಡಿ. ಮಾಡಲಿಲ್ಲ. ಇಷ್ಟು ವರ್ಷ ಆಯ್ತು, ಪ್ರಧಾನಮಂತ್ರಿಗಳು. ನಾನು ಒಂದ್ಸಾರಿ ನಿಯೋಗ ಕರ್ಕೊಂಡು ಹೋಗಿದ್ದೆ, ಇದೇ ಪ್ರಧಾನಮಂತ್ರಿಗಳು. ಆಗ ಇವರಿದ್ರು, ಯಾರು ಕೇಂದ್ರದ ಮಂತ್ರಿ ಅನಂತ್ ಕುಮಾರ್, ಇವರು ಬಂದಿದ್ರು, HK ಪಾಟೀಲ್ ಕೂಡ ಬಂದಿದ್ರು, ಮುನಿಯಪ್ಪನವರು ಬಂದಿದ್ರು. ಎಲ್ರು ಬಂದಾಗ ಹೋಗಿದ್ದಾಗ ಮಾಡಲಿಲ್ಲ. ರಿಕ್ವೆಸ್ಟ್ ಮಾಡ್ದೋ, ಪರಿಪರಿಯಾಗಿ ಬೇಡದೋ. ಈಗಲೂ ಕೂಡ ಆಗ ಅಟ್ಲೀಸ್ಟ್ ಗೋವಾ ರಾಜ್ಯದ್ದು, ಮಹಾರಾಷ್ಟ್ರದ್ದು ತಕರಾರಿತ್ತು, ಟ್ರಿಬ್ಯುನಲ್ ಇತ್ತು. ಈಗ ಯಾವುದೂ ಇಲ್ಲ. ಈಗ ಮಾಡ್ಬೋದು. ಈಗ ಒಂದೇ ಒಂದು ಉಳಿದಿರತಕ್ಕಂಥದ್ದು ಬೆಲ್ಲದವರೇ, ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್. ಅದು ಯಾರಿಂದ ಆಗಬೇಕು? ವನ್ಯಜೀವಿ ಮಂಡಳಿ. ವೈಲ್ಡ್ ಲೈಫ್ ಯಾರ ಕೈ ಕೆಳಗಡೆ ಇರೋದು? ಯಾರ ಕೈ ಕೆಳಗಡೆ ಇರೋದು? ಸರ್, ಗೋವಾ ಸರ್ಕಾರ, ಅವ್ರ ಸರ್ಕಾರದವರು ಒಂದು ವೈಲ್ಡ್ ಲೈಫ್ ಕ್ಲಿಯರೆನ್ಸ್ಗೆ ಅಬ್ಜೆಕ್ಷನ್ ಮಾಡಿದ್ರು. ನಮ್ಮ ಸರ್ಕಾರದವ್ರು ಸುಪ್ರೀಂ ಕೋರ್ಟಿಗೆ ಯಾಕೆ ಹೋಗ್ಬೇಕಿತ್ತು? ನೀವು ಸುಪ್ರೀಂ ಕೋರ್ಟಿಗೆ ಯಾಕೆ ಹೋಗ್ಬೇಕಿತ್ತು? ಗೋವಾದವರು ಆರ್ಡರ್ ಅಗೇನ್ಸ್ಟ್ ನಾವು ಅದನ್ನ ಫಾಲೋ ಮಾಡೋದು ಅವಶ್ಯಕತೆ ಇತ್ತಾ? ಸುಪ್ರೀಂ ಕೋರ್ಟ್ ಹೋದ್ಮೇಲೆ ತಾನೆ ಗೋವಾದ ವೈಲ್ಡ್ ಲೈಫ್ ಆರ್ಡರ್ ಹೋದ್ಮೇಲೆ ತಾನೆ ಯಡಿಯೂರಪ್ಪನವರು ಹೇಳಿದ್ದು ಬರ್ಕೊಡ್ತೀನಿ ಅಂತ. ಸುಪ್ರೀಂ ಕೋರ್ಟ್ ನಲ್ಲಿ ಇತ್ಯರ್ಥ ಆಯ್ತಲ್ರಿ? ಎಲ್ಲಿ ಎಲ್ಲ ಇತ್ಯರ್ಥ ಆಗಿದೆ, ಎಲ್ಲ ಇತ್ಯರ್ಥ ಆಗಿದೆ. ಸರ್, ನೋಡ್ ಸರ್, ರೆಕಾರ್ಡ್ ತಪ್ಪು ಹೋಗ್ಬಾರ್ದು. ಏನೂ ಆಗಿಲ್ಲ. ಸುಪ್ರೀಂ ಕೋರ್ಟ್ ನಿರ್ಬಂಧ ಹಾಕಿಲ್ಲ, ಯಾವುದೇ ನಿರ್ಬಂಧ ಇಲ್ಲ. ಉದ್ದೇಶವಾಗಿದ್ದು ಗೋವಾದ ನೀವು ಕನ್ಸಿಡರ್ ಮಾಡೋ ಅವಶ್ಯಕತೆ ಇದ್ದಿಲ್ಲ. ಉದ್ದೇಶಪೂರ್ವಕವಾಗಿ ಮಾಡಿಸಿದಿರಿ, ಗೋವಾ ಕಡೆಯಿಂದ ನೀವೇ ಮಾಡಿಸಿದಿರಿ. ಅಲ್ಲ, ಈಗ ಯಾರು ಮಾಡಿಸಿದ್ರು ಯಾರು ಬಿಟ್ರ ಅಲ್ಲ. ಈಗ 3 ಸಭೆಗಳಾದವು. ಕರ್ನಾಟಕಕ್ಕೆ ಕ್ಲಿಯರೆನ್ಸ್ ಕೊಡಬೇಕು ಕೊಡಬಾರ್ದು ಅಂಥೇಳಿ ನಿಮ್ಮ ವೈಲ್ಡ್ ಲೈಫ್ ಕಮಿಟಿಯಲ್ಲಿ ಬರ್ತದೆ. ಆ ಸಬ್ಜೆಕ್ಟ್ ಬರೋಕ್ಕಿಂತ ಒಂದು ಸಬ್ಜೆಕ್ಟ್ ಮೊದಲೇಕ ನೀವು ಸಭೆಯನ್ನು ಮುಂದೂಡಿಬಿಡ್ತೀರಿ. ಇಂಥವು 3 ಸಭೆಗಳಾದವು. ಈ 3 ಸಭೆಗಳು ಸಹಿತ 3 ತಿಂಗಳ 4 ತಿಂಗಳ ಮುಂದೆ ಹಾಕ್ಬಿಟ್ರಿ. ಏನು ಕಾರಣ? ಯಾವ ಕಾರಣ?
ಏನೋ ತೊಂದರೆ ಇದೆಯಾ? ನಾವೇನು ಕಂಪ್ಲೈನ್ಸ್ ಮಾಡ್ಬೇಕು, ಎಲ್ಲ ಕಂಪ್ಲೈನ್ಸ್ ಮಾಡೀವಿ. ಏನು ನಮ್ಮ ಎಲ್ಲ ಆಫೀಸರ್ಸ್ ಹೋಗಿ ಇವತ್ತು ಆರ್ಡರ್ ತೊಗೊಂಡು ಬರ್ತಾರೆ ಅಂತ ಪಾಪ ಹೋಗಿರ್ತಾರೆ, ಆದ್ರೆ ಆ ಸಬ್ಜೆಕ್ಟ್ ರೀಚ್ ಆಗೋದಿಲ್ಲ. ವೈ? ಫಾರ್ ವಾಟ್ ರೀಸನ್? ನಮ್ಮ ಡೆಲಿಗೇಷನ್ಸ್ ಹೋದಾಗ ನಿಮ್ಮ ವೈಲ್ಡ್ ಲೈಫ್, ನಿಮ್ಮ ಫಾರೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಮಂತ್ರಿಗಳು ಅವರು ಜಸ್ಟ್ ಸ್ಮೈಲ್ ಮಾಡ್ತಾರೆ. ಇದು ನಮ್ಮ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯದ ಜೊತೆಗೆ ಇಷ್ಟು ಮಹತ್ವದ ವಿಚಾರವನ್ನು, ಇಷ್ಟು ದೊಡ್ಡ ರಾಜ್ಯದ ವಿಚಾರವನ್ನು ಇಷ್ಟು ಲಘುವಾಗಿ ಕೇಂದ್ರ ಸರ್ಕಾರದ ಕಮಿಟಿಗಳು, ಸಮಿತಿಗಳು ಪರಿಗಣಿಸ್ತಾವು ಅಂದ್ರೆ ಇದಕ್ಕಿಂತ ಏನು ಅಸಡ್ಡದ ಕೆಲಸ ಐತಿ? ಸನ್ಮಾನ್ಯ ಕಾನೂನು ಸಚಿವರೇ, ಅದನ್ನು ಒಪ್ಕೊಳ್ಳೋಣ. ಈಗಾಗಲೇ ಒಂದೇ ಒಂದು ಸನ್ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಮಿನಿಮಮ್ ಮೋರ್ ದೆನ್ 2 TMC ನೀರು ಬರುವಂಗೆ ಒಂದು ಕೆನಾಲ್ ಮುಖಾಂತರ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ 2 TMC ಬರುವ ನೀರಿಗೂ ಅಡ್ಡಗಲ್ಲು ಹಾಕ್ತಿ. ಅಟ್ಲೀಸ್ಟ್ ಅಡ್ಡಗಲ್ಲನ್ನು ನೀವು ತೆಗಿಯಕ್ಕೆ ಯಾಕೆ ಕೋರ್ಟಿಂದು ಬೇಕಾಗಿಲ್ಲ, ಗೋವಾದ ರಾಜ್ಯದ್ದು ಬೇಕಾಗಿಲ್ಲ. ತಮಗೆ ಮಾಹಿತಿ ಕಡಿಮೆ ಇದ್ರೆ ಬೇಕಾದ್ರೆ ತರಿಸ್ಕೊಂಡು ಕೇಳಿ ಸರ್ ಮಾನ್ಯ ಮುಖ್ಯಮಂತ್ರಿಗಳೇ. ಒಂದು ನಿಮಿಷ ಆ ಕಲ್ಲನ್ನು ತೆಗೆದ್ರೆ 2 TMC ನೀರು ಬರ್ತೈತಿ. ತಾವೆಲ್ಲ ಇಷ್ಟು ಹೇಳೋರು ಸೋನಿಯಾ ಗಾಂಧಿ ಅವ್ರು ಏನು ಭಾಷಣ ಮಾಡಿದ್ರು ಅನ್ನೋದನ್ನು ಸ್ವಲ್ಪ ನೆನಪಿಸ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಗೋವಾ ಚುನಾವಣೆ ಹೇಳಿದ್ರು ಸೋನಿಯಾ ಗಾಂಧಿ ಅವರು ಏನ್ ಭಾಷಣ ಮಾಡಿದ್ರು ಅಂತೇಳಿ ಸಿ ಪಾಟೀಲ್ರಿಗೆ ಗೊತ್ತಿಲ್ಲ. ಅವ್ರು ಏನು ಭಾಷಣ ಮಾಡಿದ್ರು, ಆ ಭಾಷಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮೈದಾನದಲ್ಲಿ ನಾನಿದ್ದೆ. ಅದಾದ ಮೇಲೆ 8 ದಿವಸದೊಳಗೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರು ವಿರೋಧ ಪಕ್ಷದ ನಾಯಕರಾಗಿದ್ವಿ. ಸೋನಿಯಾ ಗಾಂಧಿ ಅವರ ಹತ್ರ ಹೋದ್ವಿ. ಅವ್ರಿಗೆ ಈ ರೀತಿ ಕಲ್ಪನೆ ಬಂದಿದೆ ಅಂತೇಳಿ ತಿಳಿಸಿ ಹೇಳಿದಾಗ ತಕ್ಷಣ ನಮ್ಮ ಪಾರ್ಟಿಯವರು ಆಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಕ್ಲಾರಿಫಿಕೇಶನ್ ಕೊಟ್ಟರು. ಅದ್ರ ಅವರೇ ಸೋನಿಯಾ ಗಾಂಧಿನೇ ಕೊಟ್ಟರು, ಸೋನಿಯಾ ಗಾಂಧಿ ಅವರೇ ಕೊಟ್ಟರು. ಆ ಕ್ಲಾರಿಫಿಕೇಶನ್ ನಂತರ ತಾವೆಲ್ಲರೂ ಸುಮ್ಮನಾದ್ರಿ. ಅದು ನೆನಪಾರ್ಬಿಟ್ಟದ ಅಂತೇಳಿ ಗೊತ್ತಾದ ಕೂಡ ಮತ್ತೆ ಅದನ್ನ ಕೇಳುದು. ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ಒಂದ್ ಸೆಕೆಂಡ್, ನಾನು ನಿಮ್ಗೆ ಹೇಳಿದೆ, ನಮ್ಮ ಕರ್ನಾಟಕದ ನಿಲುವೇನಿತ್ತು ಆ ನಿಲುವಿಗೆ ಯಾವಾಗಲೂ ನಾವು ಭದ್ರಾಗೇ ಇದ್ದೇವೆ. ಆಮೇಲೆ ನಮ್ಮ ಅಧ್ಯಕ್ಷರು ಆ ರೀತಿ ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತೇಳಿ ತಾವು ಅಪಪ್ರಚಾರ ಮಾಡುವಾಗ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಮುಂದೆ ನ್ಯಾಯಯುತವಾಗಿರ್ತಕ್ಕಂಥದ್ದು ಆಗಬೇಕು ಅನ್ನುವಂಥ ಒಂದು ತಿಳುವಳಿಕೆ ಬಂದ ಮೇಲೆ ಎಷ್ಟು ವರ್ಷ ನಿಮ್ಮ ಮೋದಿಯವರು ನಮ್ಮ ಗದಿಗೆ ಬಂದಾಗ ಏನು ಹೇಳಿದ್ರು? ಸಿ ಪಾಟೀಲ್ರ ನೀವು ಅಗ್ದಿ ಎಷ್ಟು ಖುಷಿ ಆಗಿಬಿಟ್ರಲ್ಲ ಅವತ್ತು. ಹಂಗೆ ನಮ್ಮ ಸೊಸೈಟಿ ಮುಂದೆ ಹೋಗೋ ಮುಂದೆ ನಕ್ಕೊಂತ ಹೋದ್ರಿ. ಯಾಕಂದ್ರೆ ಮೋದಿಯವರು ಹೇಳಿದ್ರು ನಮ್ಮ ಸರ್ಕಾರ ಇಲ್ಲಿನೂ ಬರ್ತದ, ಬಂದ ತಕ್ಷಣ ನಿಮಗೆ 100 ದಿವಸದೊಳಗಾಗಿ ಈ ಮಾದಾಯಿ ಸಮಸ್ಯೆಯನ್ನು ಸಂಪೂರ್ಣ ಬಗೆಹರಿಸಿಬಿಡ್ತೇವೆ. ಕೋನ್ ರೆಡ್ಡಿ ಅವರು ಫೋನ್ ಮಾಡಿ ಕೇಳಿದ್ದ ಏನ್ರಿ ಏನು ಹೇಳಿದ್ರು, ಗದಗಿನಾಗ ಏನು ಹೇಳಿದ್ರು, ಆಯ್ತಾ ಅದು? ಆ ರೀತಿಯಾಗಿ ಜನರನ್ನ, ಕರ್ನಾಟಕದ ಜನರನ್ನ ನೀವು ಮೋಸ ಮಾಡಿದ್ರಿ ಮಾದಾಯಿ ಒಳಗ ಖರೆ ಅಂದ್ರೆ BJP ಅವ್ರಿಗೆ ಮಾತನಾಡುವ ನೈತಿಕ ಹಕ್ಕನ್ನು ಸಂಪೂರ್ಣ ಕಳ್ಕೊಂಡ್ಬಿಟ್ಟಾರೆ. ಅಧ್ಯಕ್ಷರೇ, ಒಂದು ಮಾತು ನಾನು ಕೇಳ್ತೀನಿ, ಒಂದು ಸೆಕೆಂಡ್ ನಾ ಇಲ್ದಾಕಿನ. ಆಮೇಲೆ ನಾನು ಸಿ ಪಾಟೀಲ್ ಕೇಳ್ತೀನಿ, ಕೃಷ್ಣ 3ನೇ ಹಂತದೊಳಗೆ ನೋಟಿಫಿಕೇಶನ್ಗೆ ಏನು ತೊಂದರೆ ಆಗಿದ್ರಿ? ಅಲ್ಲಿ ಗೋವಾದವರು ವಿರೋಧ ಮಾಡ್ತಾರ, ಅದಕ್ಕೆ ಬಿಟ್ಟೇವೆ ಅಂತ ಏನು ನೀವು ಹೇಳ್ತಿದ್ರ? ಇಲ್ಲಿ ಕೃಷ್ಣದೊಳಗೆ ನೋಟಿಫಿಕೇಶನ್ 13 ವರ್ಷ ಬೇಕಾ? ಒಂದು ತೀರ್ಪು ಬಂದ ಮೇಲೆ, ಒಂದು ತೀರ್ಪಿನಂತೆ ಕಾನೂನಿನ ಪ್ರಕಾರ ವೇರ್ ಯು ಆರ್ ಮ್ಯಾಂಡೇಟೆಡ್, ಯು ಆರ್ ಕಂಪೆಲ್ಡ್ ಟು ಮೇಕ್ ನೋಟಿಫಿಕೇಶನ್. ಆದರೆ ಒಂದು ಸೆಕೆಂಡ್, ಆ ನೋಟಿಫಿಕೇಶನ್ ಕೃಷ್ಣ 3ನೇ ಹಂತದೊಳಗೆ ಬ್ರಿಜೇಶ್ ಕುಮಾರ್ ಅವಾರ್ಡ್ ಬಂದ ಮೇಲೆ ಇವತ್ತಿನವರೆಗೂ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಶನ್ ಹೊಡಿಸದೇ ಇರೋದು ನಮ್ಮ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಬಹುದೊಡ್ಡ ಅನ್ಯಾಯ. ಮಾನ್ಯ ಮೋದಿಯವರು ಇದಕ್ಕಿಂತ ದೊಡ್ಡ ಮಲ್ತಾಯಿ ಧೋರಣೆಯನ್ನ ಕರ್ನಾಟಕಕ್ಕೆ ತೋರಿಸ್ತಾರೆ. ಅದ್ರ ಬದಲಾಗಿ ಒಂದ್ ಸೆಕೆಂಡ್ ಕೇಳಿ ಗದಗಿನ ನ್ಯಾಯ ಐತ್ರಿ, ಏನು ಹೇಳ್ತಾರೆ ಕೇಳ್ರಿ. ಅಲ್ಲಿ
ನಾನು ಈ ಸಂದರ್ಭದೊಳಗೆ ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಏನರ ಇತ್ತು ಅಂದ್ರೆ ನೀವು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕು, ನನ್ರಿ ಹೋಗುನು ಮಾದಾಯಿ ಸಲುವಾಗಿ ಹೋಗುನು, ನನ್ರಿ ಹೋಗುನು ನಮ್ಮ ನೋಟಿಫಿಕೇಶನ್ ನಾವು ಹೊರಡಿಸೋದ್ರ ಸಲುವಾಗಿ ಹೋಗುನು. ಯಾಕೆ ಈ ಧ್ವನಿನೇ ಯಾಕೆ ಬರ್ತಾ ಇಲ್ಲ? ನಿಮ್ಮ MP ಗಳದ್ದು ಧ್ವನಿ ಯಾಕೆ ಬರ್ತಾ ಇಲ್ಲ? ನಾನು ಐ ಅಪ್ರಿಸಿಯೇಟ್ ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಕ್ಕಂಥ ಈ ಪ್ರಯತ್ನಗಳಿಗೆ ಬಲ ತರುವ ರೀತಿಯೊಳಗೆ ಪಾರ್ಲಿಮೆಂಟ್ನೊಳಗನ ಮಾತಾಡಿದರು. ವಿ ಅಪ್ರಿಸಿಯೇಟ್ ದಟ್. ಆದ್ರೆ ನೀವು ಯಾಕೆ ರಾಜಕಾರಣ ಮಾಡ್ತೀರಿ? ನೀವು ಇತರ MP ಗಳು ಯಾಕೆ ರಾಜಕಾರಣ ಮಾಡ್ತೀರಿ? ನಾನು ತಮ್ಮಲ್ಲಿ ಅರಿಕೆ ಮಾಡ್ತೀನಿ, 12 ವರ್ಷ ಅಧಿಕಾರದೊಳಗಿದ್ದು ಇವತ್ತು ನೀವು ನಮ್ಮ ಕೃಷ್ಣ ಅವಾರ್ಡ್ ಮಾಡದೇ ಇರೋದನ್ನ ಏನಂತ ಹೇಳ್ತೀರಿ? ಜನರಿಗೆ ಏನ್ ಹೇಳ್ತೀರಿ? ಸಾಕು ಸರ್, ಸಾಕು ಸರ. ಈಗ ಎಚ್ ಕೆ ಪಾಟೀಲ್ರ ಮಾನ್ಯ ಮುಖ್ಯಮಂತ್ರಿಗಳು ಸರ್ವಪಕ್ಷ ನಿಯೋಗವನ್ನು ತಗೊಂಡು ಹೋಗ್ತಾರ ಅಂತಂದ್ರೆ ನಾವು ನಮ್ಮ ಪಕ್ಷದ ನಾಯಕರ ಜೊತೆಗೆ ಮಾತಾಡಿ ಅಪಾಯಿಂಟ್ಮೆಂಟ್ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ನನ್ನ ಕೇಳೋ ಪ್ರಶ್ನೆ ಇಷ್ಟೇ, ಅದೊಂದು ಇಶ್ಯೂ ಐತಿ, ಎಲ್ಲರೂ ಆ ಪಕ್ಷ ಈ ಪಕ್ಷ ಕೂಡ ಪ್ರಯತ್ನ ಮಾಡೋಣ ಕರ್ನಾಟಕ ರಾಜ್ಯದ ಹಿತಾಸಕ್ತಿಗೆ. ಮಲಪ್ರಭಾ ಕಳಸಾ ಬಂಡೂರಿ ಬಂದರೆ ನನಗೆ ಮತ್ತು ಕೋನ್ ರೆಡ್ಡಿಗೆ ಆಗುವಂಥ ಲಾಭ ಇನ್ಯಾರಿಗೂ ಆಗೋದಿಲ್ಲ. ಆದ್ರೆ ಆ 2 TMC ಅಷ್ಟು ನೀರು ಬರೋದಕ್ಕೆ ನೀವೇನು ಅಡ್ಗಲ್ ಹಾಕಿರಲ್ಲ, ಆ ಅಡ್ಗಲ್ ತೆಗಿಯಕ್ಕೆ ಯಾರು ಅಡ್ತಡೆ ಐತಿ ಅದನ್ನ ಹೇಳ್ರಿ. ಆಯ್ತು, ಈಗ ಬಜೆಟ್ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ನಿಯೋಗ ಹೋಗಕ್ಕೆ ತೀರ್ಮಾನ ಮಾಡಿ, ನೀವು ಬರೀ ನಾವು ಹೋಗೋಣ. ಕಳಸಾ ಬಂಡೂರಿ ಬಗ್ಗೆ CC ಪಾಟೀಲ್ ನಾವಿನ್ನ ಇದನ್ನೆಲ್ಲ ಹೇಳ್ತೀವಿ ಅಂತ ಹೇಳಿ ನಡಕ್ ಬಂದ್ರು. ನಾನು ನಿಮ್ಗೆ ಒಂದೇ ಹೇಳ್ತೇನೆ, ಬೆಲ್ಲದವ್ರೆ, ನಿಮಗೂ ವಿನಂತಿ ಮಾಡ್ತೇನೆ, ನೀವು ಪ್ರಯತ್ನ ಮಾಡ್ಬೇಕಾಗ್ತದ. ಯಾಕಂದ್ರೆ ಕೇಂದ್ರದೊಳಗೆ ನಿಮ್ಮ ಸರ್ಕಾರ ಐತಿ. ಈ ಅವಾರ್ಡ್ ಏನೈತಲ್ಲ, ಬ್ರಿಜೇಶ್ ಕುಮಾರ್ ಅವಾರ್ಡು, ಇದ್ರ ಅವಧಿ 40 ವರ್ಷ ಮಾತ್ರ. 40 ವರ್ಷದಾಗ ಈಗಾಗಲೇ 13 ವರ್ಷ ಹೋಗ್ಬಿಡ್ತಲ್ರಿ. ವಿ ಹ್ಯಾವ್ ಓನ್ಲಿ 27 years. ಮತ್ತದ ರಿವ್ಯೂ ಬರ್ತದೆ. ಈಗ ಅಂದ್ರೆ ನಮ್ದು 50% ಆಫ್ ದಿ ಟೈಮ್ ಕೊಡಬೇಕಾಗಿತ್ತು ಅವಾರ್ಡ್ ಮುಖಾಂತರ. ಡಿಸ್ಕಸ್ ಮಾಡು, ನಾಳೆ ಮಾಡುವ. ಅದೇ ಹೋಗ್ಬಿಟ್ರೆ ಯಾವ ರೀತಿಯಾಗಿರ್ತಕ್ಕಂಥ ನ್ಯಾಯ ನಮ್ಮ ಕರ್ನಾಟಕಕ್ಕೆ ಸಿಗುತ್ತೆ? ಯಾವ್ದು ಮಾದಾಯಿ ತಗೊಳ್ರಿ ಹಂಗ, ತಗೊಳ್ರಿ ಹಂಗ, ಕಾವೇರಿ ತಗೊಳ್ರಿ ಹಂಗ, ಕೃಷ್ಣ 3ನೇ ಹಂತ ತಗೊಳ್ರಿ ಹಂಗ. ಯಾಕೆ? ಬಜೆಟ್ ಬಗ್ಗೆ ಯಾವ ಕಾರಣಕ್ಕಾಗಿ? ಮಂತ್ರಿಗಳೇ ಬೆಲ್ಲ ನೀವು ಮಾತಾಡ್ತೀರ ಸ್ವಲ್ಪ ಕೇಳಕ್ಕೂ ಅಲ್ಲ ನೋಡಿ, ಅದು ನೋಡಿ ಪುಸ್ತಕ ಬರೆದ್ರಿ ಬೆಲ್ಲ ಏನ್ ಮಾತಾಡಿದಾರೆ? ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ. ಏನ್ ಮಾಹಿತಿ ಕೊಟ್ಟಿದ್ದಾರೆ? ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯಕ್ಕೆ. ಕೃಷ್ಣ ಬಗ್ಗೆ ಹೇಳಿದ್ದಾರೆ. ಮಾತಾಡ್ಕೊಂಡು ಹೋದ್ರೆ ನಮ್ಮ ಬೆಲ್ಲದವರು ಡೆಪ್ಟಿ ಲೀಡರು ಕೃಷ್ಣೆ ಬಗ್ಗೆ ಪುಸ್ತಕ ಬರದೆ ಅಲ್ಲ, ಕೃಷ್ಣೆ ಬಗ್ಗೆ ಕೇಳಿ ಕೃಷ್ಣೆ ಕೂಗು ಅನ್ನೋ ಪುಸ್ತಕನೂ ಬರದೆ, ಕೃಷ್ಣಕ ಡ್ಯಾಮ್ ಅನ್ನು ಕಟ್ಟಿ ಪೂರ್ಣಗೊಳಿಸಿ ಅದಕ್ಕೆ ಗೇಟನ್ನು ನಾನು ಹಾಕಿದೆ. ಸನ್ಮಾನ್ಯ SM ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದರು, ನಾನು ಬೃಹತ್ ನೀರಾವರಿ ಸಚಿವನಾಗಿದ್ದೆ. ನನ್ನ ಸಮಯದೊಳಗನ ಆ ಗೇಟ್ ಹಾಕಿ ನೀರು ನಿಲ್ಲಿಸಿ ಮೊಟ್ಟ ಮೊದಲನೇ ಆಲಮಟ್ಟಿಯ ಗಂಗಾ ಜಲ ಪೂಜೆ ಮಾಡಿರ್ತಕ್ಕಂಥವ್ರು ನಾವು. ಅದನ್ನು ತಮ್ಮ ಅಂದ್ರೆ ಪುಸ್ತಕ ಬರೀಲಿಲ್ಲ. ನನ್ನ ಅವಧಿಯೊಳಗ ಎಷ್ಟು ಎಕರೆ ಭೂಮಿ ನೀರಾವರಿ ಆಯ್ತು ನೋಡ್ರಿ. ಸ್ಕೀಮ್ ಪೂರ್ಣ ಆಗಿರಲಿಲ್ಲ, ಯೋಜನೆಗಳನ್ನ ವಿಜುವಲೈಸ್ ಮಾಡಿರಲಿಲ್ಲ. B ಸ್ಕೀಮ್ ಅಂತೂ ಅದನ್ನೇನು ಮುಟ್ಟಿರಲಿಲ್ಲ. ಸ್ಕೀಮನ್ನ ಪೂರ್ಣಗೊಳಿಸಿ B ಸ್ಕೀಮನ್ನ ಸಂಪೂರ್ಣ ಫಾರ್ಮುಲೇಟ್ ಮಾಡಿ CWCಗೆ ಮಾತ್ರವಲ್ಲ ಕೋರ್ಟ್ಗೂ ಸಹಿತ ಹಾಜರು ಮಾಡಿದವರು ನಾವು. ಇದನ್ನ ಯಾವಾಗ ಮಾಡಬೇಕಾಗಿತ್ತು? ನಾವೇನ್ ಬಂದ್ವಲ್ಲ ಅದಕ್ಕಿಂತ 20 ವರ್ಷ ಮೊದಲು ದೇವೇಗೌಡ ನೀರಾವರಿ ಸಚಿವರಿದ್ದಾಗ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಆದ್ರೆ ನಾವು ಮಾಡಿದ್ದನ್ನ ಹಗಲೆಲ್ಲ ಹೇಳಿಲ್ಲ ಅಂದ್ರೆ ನೆನಪಾಗ್ತದ. ನೀವು ಹಿಂಗೆ ತಕರಾರು ಮಾಡಿದಾಗ ಹೇಳಿಲ್ಲ ಅಂದ್ರೂ ಬಹಳ ತಪ್ಪಾಗುತ್ತೆ ಅಂತ ನಾನು ಹೇಳ್ತೀನಿ. ಆದರೆ
ನಿಮ್ಗೆ ಒಂದೇ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೀನಿ. ಅಲ್ಲ, ನೀವು ಇಷ್ಟು ಮಾತಾಡ್ತೀರಂದ್ರೆ ಕೇಳುವಂತ ಪೇಷನ್ಸ್ ಇರಬೇಕು. ನೋಡಿ ಬಜೆಟ್ ಬಗ್ಗೆ ರಿಪ್ಲೈ ಇದೆ, ನೀವು ಹೊಡ್ಕೊಂತ ಹೋಗ್ಬಾರ್ದು ಹಂಗಲ್ಲ. ಅಲ್ಲ, ಕೇಳುವಂತ ಪೇಷನ್ಸ್ ಇಟ್ಕೊಂಡು ನೀವು ಮಾತಾಡ್ಲಿ. ನಾನು ಸುಮ್ಮನೆ ಇದಾಯ್ತಲ್ಲ, ಅರ್ಧಂಬರ್ಧ ದಾರಿ ತಪ್ಪಿಸುವಂತ ಕೆಲಸ ಮಾಡಕ್ ಮುಖ್ಯಮಂತ್ರಿಗಳಿಗೆ ವಿನಂತಿ ಲಾಸ್ಟ್ ಮಾಡಿ 3 ವರ್ಷದಲ್ಲಿ ಏನ್ ಕೊಟ್ಟಿರಿ ಕೃಷ್ಣಕ್ಕೆ ವಿನಂತಿ ಮಾಡಿ ಈಲ್ಡ್ ಆಗಲಿ ಅಂತ ಕೇಳಿ ನಾನು ಎದ್ದು ನಿಂತೇನೆ. ಯಾಕಂದ್ರೆ ಬಜೆಟ್ ಚರ್ಚೆ ಮಾಡಿದ್ರೆ ಮಾಹಿತಿ ಕೊಡ್ಲಿಕ್ಕೆ ಹೇಳಿದ್ರು ಅಷ್ಟೇ. ಒಂದೊಂದು ನಾವು ನೀವು ಉತ್ತರ ಕೊಟ್ಟಂತ ಮಾಹಿತಿಯನ್ನು ನಿಮ್ಗೆ ಹೇಳ್ತೇವೆ. ಒಂದ್ ನಿಮಿಷ ಕೇಳ್ರಿ. ಅದು ಕೇಳೋಣ. ನೀವು ಎಷ್ಟು ಕೃಷ್ಣಕ್ಕೆ ಲಾಸ್ಟ್ 3 ವರ್ಷದಲ್ಲಿ ಏನ್ ದುಡ್ಡು ರಿಲೀಸ್ ಮಾಡಿರಿ? ಬಜೆಟ್ ಭಾಷಣ ಕೇಳಿದ್ದೇನೆ. ನಾ ಬಜೆಟ್ ಭಾಷಣ ಮಾಡ್ಬೇಕಲ್ಲ. ಆದ್ರೆ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳಿಗೆ ನಾನು ಈಲ್ಡ್ ಆಗ್ಲಿ ಅಂತ ಹೇಳಿ ನಾನು ವಿನಂತಿ ಮಾಡಿ ಯಾಕೆ ಎದ್ದಿದ್ದೇನೆ ಅಂತಂದ್ರೆ, ಹಲವಾರು ಸತ್ಯಗಳನ್ನ ಮುಚ್ಚಿಟ್ಟು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ಬಿಟ್ಟು ಸತ್ಯವನ್ನ ತಾವು ಮುಚ್ಚಿಡಕತ್ತೀರಿ. ಮಾದಾಯಿ ವಿಚಾರದೊಳಗೆ ಸತ್ಯವನ್ನ ತಾವು ಮುಚ್ಚಿಡಕತ್ತೀರಿ ಅನ್ನೋದನ್ನ ಅದು ಗಾಡಿ ಕೊಟ್ಟಿದ್ದು ನಾವಿಲ್ಲ ಅನ್ನಂಗಿಲ್ಲ. ಯಾರ್ಯಾರು ಯಾವಾಗ ಏನ್ ಮಾಡ್ಯಾರ ಅದಕ್ಕೆ ಮಾಡ್ಯಾರ ಅಂತ ಹೇಳ್ತೀವಿ ನಾವು. ಆದ್ರೆ ಕೃಷ್ಣದೊಳಗಿಂದ ಏನಾಗಿದೆ ಅನ್ನೋದನ್ನು ಹೇಳ್ಬೇಕಾಗತ್ತಲ್ಲ. ಅಲ್ಲಿವರೆಗೆ ಪೀಸ್ ವರ್ಕ್ ಕೊಟ್ರಿ ನೀವು, ಸಾವಿರ ಕೋಟಿ ರೂಪಾಯಿ ಪೀಸ್ ವರ್ಕ್ ಕೊಟ್ರಿ. ಸಾಧ್ಯ ಆಗ್ಲಿಲ್ಲ, ನೀರು ಸಾಧ್ಯ ಆಗ್ಲಿಲ್ಲ, ಕಾನೂನು ಸಚಿವರೇ ಒಂದು ಎಕರೆ ಭೂಮಿಗೆ ನೀರು ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಬಾಗಲಕೋಟೆ ಜಿಲ್ಲಾಕ ನೀವು ಒಂದು ಎಕರೆ ಭೂಮಿಯನ್ನ ನೀರಾವರಿ ಮಾಡಿರ್ಲಿಲ್ಲ. ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗುವವರಿಗೆ. ಮಂತ್ರಿಗಳು ಈಗ ಬಜೆಟ್ ಬಗ್ಗೆ ಡಿಸ್ಕಸ್ ಮಾಡುವ. ನಾವು 370 ಮೀಟರ್ ಮೇಲೆ ಎತ್ತಿ ನೀರು ಗದಿಗೆ ತಗೊಂಡ್ ಬಂದಿದ್ದೀವಿ. ಮಟ್ಟಿಗೆ ಕಾನೂನು ಸಚಿವರೇ ಪ್ರಕಾಶ್ ಹಡಗ್ಲಿಗೆ ತಗೊಂಡು ಹೋಗೋದ್ರು, ತಗೊಂಡ್ಬಂದ್ರು. ಆದ್ರೆ ಗದಗಿಗೆ ನಾನೇ ತಗೊಂಡ್ಬಂದೆ. ನಮ್ಮ ಸರ್ಕಾರ ಇದ್ದಾಗ ಒಂದ್ ನಿಮಿಷ ಮುಗಿಸ್ಬಿಡ್ತೇನೆ. ಎಸ್ ಕೆ ಪಾಟೀಲ್ ಸರ್, ತಡೆಗಟ್ಟಿರಲ್ಲ, ಅದನ್ನ ತೆಗೀರಿ ಸಾಕೆ, ಮುಂದೆ ಹೋರಾಟ ಮಾಡೋಣ. ಅದನ್ನ ಅದಕ್ಕೆ ಉತ್ತರ ಹೇಳ್ರಿ. ಕಲ್ ತೆಗಿದ್ದೀರಲ್ಲ. ಕೂತ್ಕೊಳ್ಳಿ ಸಿ ಪಾಟೀಲ್, ಕೂತ್ಕೊಳ್ಳಿ ಎಲ್ಲದವ್ರೆ. ನಾನು ಈಗ ನೀರಾವರಿಯ ಬಗ್ಗೆ ಅವ್ರು ಮಾತಾಡಿದ್ದಾರೆ, ನಾನು ಮಾತಾಡಲ್ಲ. ಅವರೇ ಮಾತಾಡಿದಾರ ಎಚ್ ಕೆ ಪಾಟೀಲ್ ಸರ್. ಒಂದು ಕೃಷ್ಣ ಬಗ್ಗೆ ಲಾಸ್ಟ್ 3 ವರ್ಷದಲ್ಲಿ ಲಾಸ್ಟ್ 3 ವರ್ಷದಲ್ಲಿ ಕೃಷ್ಣಗೆ ಎಷ್ಟು ದುಡ್ಡು ರಿಲೀಸ್ ಮಾಡಿಲ್ಲ ಅದು ಹೇಳಿ. 4 ವರ್ಷ ಏನ್ ಮಾಡಿದ್ರಿ? 4 ವರ್ಷ ನೀವೇನ್ ಮಾಡಿದ್ರಿ? ನೀವೇನ್ ಮಾಡಿರಿ? ಅಲ್ಲ, ನೀವೇನ್ ಮಾಡಿದ್ರಿ? ನೀವು ಇಂತ ಮಾಡಿದೀವಿ ಅಂತ ಹೇಳಿದ್ರೆ ನೀವು ಮುಂದಕ್ಕೆ ನೈತಿಕತೆ ಇದೆ. ನಾವೇನು ಮಾಡ್ದೇನೆ, ನಾವು ಮಾಡಿದ್ವಿ, ನೀವೇನ್ ಮಾಡಿದ್ರಿ? ನಾವು ಈ ವರ್ಷ ಎಷ್ಟು ಭೂಮಿ ಉಳಿದಿದೆ ಅಷ್ಟಿಗೂ ಪರಿಹಾರ ಕೊಡ್ತೀವಿ. ಹೋದ ವರ್ಷ ಬಜೆಟ್ ದಲ್ಲೂ ಹೇಳಿದ್ರಿ, ಈ ವರ್ಷ ಅದ ಬಜೆಟ್ ಹೇಳಿದ್ರಿ. ನೀವು 4 ವರ್ಷ ಏನ್ ಮಾಡಿದ್ರಿ? ನೀವು 4 ವರ್ಷ ಏನ್ ಮಾಡಿದ್ರಿ? ನಾರ್ತ್ ಕರ್ನಾಟಕ what did you do? What did you do in 4 years? ಅಲ್ಲ, ನೀವೇನ್ ಮಾಡಿರಿ ಹೇಳ್ರಿ? ಆಮೇಲೆ ನಾವೇನ್ ಮಾಡೋದು ಅಂತ ಹೇಳ್ತೀನಿ. ನೀವೇನ್ ಮಾಡಿದ್ರಿ ಹೇಳಿ. ಏನು ಮಾಡಲಿಲ್ಲ ಬಸವರಾಜ ಬೊಮ್ಮಾಯಿ ಅವರೇ, ಚೀಫ್ ಮಿನಿಸ್ಟರ್ ನೀವೇನ್ ಮಾಡಿರಿ ಅದನ್ನ ಕೂತ್ಕೊಳ್ಳಿ. ಅಲ್ಲ, ಕೃಷ್ಣ ಮಾತಾಡ್ತೀರಿ. ಆಮೇಲೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ರಸ್ತೆ ಮಾಡಿದ್ದೀವಿ, ರೈಲ್ವೆ ಮಾಡಿದ್ದೀವಿ, ಮೆಟ್ರೋ ಮಾಡಿದ್ದೀವಿ, ಇದನ್ನೆಲ್ಲ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ರಸ್ತೆಗಳು ನ್ಯಾಷನಲ್ ಹೈವೇ ಆಫ್ ಅಥಾರಿಟಿ ಮತ್ತೆ ಬೇರೆ ರಸ್ತೆಗಳು, ಗ್ರಾಮ ಸಡಕ್ ಯೋಜನೆ, ಇವನ್ನೆಲ್ಲ ಮಾಡ್ತಕ್ಕಂಥದ್ದು ನಾನು ವಾಸ್ತವವಾದಂಥ ಒಂದು ಮಾಹಿತಿನ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ 2005ರಲ್ಲಿ ಮಾರ್ಚ್
ಮಾರ್ಚ್ವರೆಗೆ ಕರ್ನಾಟಕ ರಾಜ್ಯದಲ್ಲಿ 3,843 ಕಿಲೋಮೀಟರ್ ಹೆದ್ದಾರಿ ಇತ್ತು, ಹೈವೇ. ಮಾರ್ಚ್ 14ಕ್ಕೆ 6,177 ಕಿಲೋಮೀಟರ್ ಆಯಿತು. ಮಾರ್ಚ್ 24ಕ್ಕೆ 8,191 ಕಿಲೋಮೀಟರ್. ಅಂದ್ರೆ UPA ಸರ್ಕಾರ ನಿರ್ಮಾಣ ಮಾಡಿದ್ದು 9 ವರ್ಷಗಳಲ್ಲಿ 2,334 ಕಿಲೋಮೀಟರ್. UPA ಸರ್ಕಾರ 9 ವರ್ಷಗಳಲ್ಲಿ ಮಾಡಿದ್ದು 2,334 ಕಿಲೋಮೀಟರ್. NDA ಅವಧಿಯಲ್ಲಿ ನಿರ್ಮಿಸಿದ್ದು 2,014 ಕಿಲೋಮೀಟರ್. ಅಂದ್ರೆ 10 ವರ್ಷಗಳಿಗಿಂತ ಜಾಸ್ತಿ 2,014 ಕಿಲೋಮೀಟರ್. ಮಹಾರಾಷ್ಟ್ರದಲ್ಲಿ ಎಷ್ಟು ಮಾಡಿದ್ದಾರೆ? 2005ರಲ್ಲಿ 4,173 ಕಿಲೋಮೀಟರ್ ಇತ್ತು. 2014ರಲ್ಲಿ 6,249 ಕಿಲೋಮೀಟರ್ ಆಯಿತು. 2024ರಲ್ಲಿ ಮಾರ್ಚ್ ಇವತ್ತಿಗೆ 18,462 ಕಿಲೋಮೀಟರ್ ಮಹಾರಾಷ್ಟ್ರದಲ್ಲಿ ಮಾಡಿರೋದು. ಆಮೇಲೆ ಗುಜರಾತ್ನಲ್ಲಿ 2,871 ಕಿಲೋಮೀಟರ್ 2005ರಲ್ಲಿ ಇತ್ತು. 2014ರಲ್ಲಿ ಮಾರ್ಚ್ ನಲ್ಲಿ 4,694 ಕಿಲೋಮೀಟರ್ ಇತ್ತು. 24ರ ಮಾರ್ಚ್ಗೆ 8,111 ಕಿಲೋಮೀಟರ್ ಇದೆ. ಉತ್ತರ ಪ್ರದೇಶ 2005 ಮಾರ್ಚ್ನಲ್ಲಿ 5,599 ಕಿಲೋಮೀಟರ್ ಇತ್ತು. 2014 ಮಾರ್ಚ್ನಲ್ಲಿ 7,983 ಇತ್ತು. 2024 ಮಾರ್ಚ್ನಲ್ಲಿ 12,123. ಅಂದರೆ ಮಹಾರಾಷ್ಟ್ರದಲ್ಲಿ 18,462 ಕಿಲೋಮೀಟರ್. 2005ರಲ್ಲಿ ಇದ್ದದ್ದು 4,176. 18,000, ಸುಮಾರು 12,000 ಕಿಲೋಮೀಟರ್ಗಳು ಜಾಸ್ತಿಗಿಂತ ಹೆಚ್ಚು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ. ಆದರೆ ಕರ್ನಾಟಕದಲ್ಲಿ 6,177ರಿಂದ 24ರವರೆಗೆ ಅಂದರೆ 10 ವರ್ಷಗಳಲ್ಲಿ 8,191 ಕಿಲೋಮೀಟರ್. ಸೊ ಇದು ಆಮೇಲೆ ಈ ಪ್ರತಿ ವರ್ಷ ರಿಸರ್ವ್ ಬ್ಯಾಂಕ್ನವರು ಒಂದು ಮಾಹಿತಿ ಕೊಡ್ತಾರೆ, ಬಿಡುಗಡೆ ಮಾಡ್ತಾರೆ. ಅದೇನಪ್ಪಾ ಅಂತಂದ್ರೆ ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ, ಗ್ರಾಮ ಸಡಕ್ ಯೋಜನೆಯಲ್ಲಿನ ಗ್ರಾಮೀಣ ರಸ್ತೆಗಳು, ರೈಲ್ವೆ, ವಿದ್ಯುತ್ ಮುಂತಾದವುಗಳು ಇದರಲ್ಲಿ ಸೇರಿರುತ್ತವೆ. 11/12/2025 RBI ಬಿಡುಗಡೆ ಮಾಡಿರುವ ಹ್ಯಾಂಡ್ ಬುಕ್ನಲ್ಲಿ ರಾಜ್ಯದಲ್ಲಿರುವ ಒಟ್ಟು ರಾಷ್ಟ್ರೀಯ ಹೆದ್ದಾರಿಗಳ ಉದ್ದವು 8,191 ಕಿಲೋಮೀಟರ್ ಇದೆ. ಅದರಲ್ಲಿ 2014ರಿಂದ 24ರವರೆಗೆ 10 ವರ್ಷಗಳಲ್ಲಿ 2,014 ಕಿಲೋಮೀಟರ್ ಮಾತ್ರ ಮಾಡಿರ್ತಾರೆ. ಅದರಿಂದ ವಿರೋಧ ಪಕ್ಷದ ನಾಯಕರು ಹೇಳ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಅವಕಾಶ ಇರ್ತದಲ್ಲ ಹಾಗೆಲ್ಲ ಹೇಳಿ. ಆಮೇಲೆ BBMPಗೆ ಏನು ಕೊಟ್ಟಿಯೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ಇವರು ಅಧಿಕಾರದಲ್ಲಿದ್ದಾಗ ಏನು ಕೊಟ್ಟಿದ್ರು, ನಾವು ಅಧಿಕಾರದಲ್ಲಿದ್ದಾಗ ಏನು ಕೊಟ್ಟಿದ್ದೀವಿ BBMPಗೆ? 2019-20ರಲ್ಲಿ ನೀವೇ ಅಧಿಕಾರದಲ್ಲಿದ್ದರಲ್ವಾ? ಆಗ BBMPಗೆ ಕೊಟ್ಟಿರ್ತಕ್ಕಂಥ ಅನುದಾನ 1,435 ಕೋಟಿ. 2020-21ರಲ್ಲಿ 2,500 ಕೋಟಿ. 21-22ರಲ್ಲಿ 3,000 ಕೋಟಿ. 22-23ರಲ್ಲಿ 3,500 ಕೋಟಿ. ನಮ್ಮ ಕಾಲದ್ದು 23-24ರಲ್ಲಿ 3,200 ಕೋಟಿ. ನೀವೆಲ್ಲ ಒಟ್ಟು ಕೊಟ್ಟಿರೋದು ಎಷ್ಟು ಗೊತ್ತಾ?
10,435 ಕೋಟಿ 4 ವರ್ಷದಲ್ಲಿ BBMPಗೆ ಕೊಟ್ಟಿರ್ತಕ್ಕ. ನೀವು ಮಂತ್ರಿಯಾಗಿದ್ರಿ ಅಲ್ವಾ BBMPಗೆ? ಒಂದ್ಸಾರಿ ಆಗಿದ್ರಿ ಅಲ್ವಾ? ಅಲ್ಲ 2 ಸಾರಿ ಆಗಿದ್ರಿ. ಆಗಿದ್ರಿ, ನನಗೆ ಜ್ಞಾಪಕ ಇರೋ ಮಟ್ಟಿಗೆ ನೀವು ಆಗಿದ್ರಿ. ನೀವು ಬೆಂಗಳೂರಿಂದ ಬಂದಿರೋರು, ಆಯ್ಕೆ ಆಗಿರೋರು, ಮತ್ತೆ ಹುಟ್ಟಿದ್ದೆ ಬೆಂಗಳೂರಿನಲ್ಲೇ MLA ಆಗಿರೋದು. ಉತ್ತರಳ್ಳಿ ಕ್ಷೇತ್ರ, ಆಮೇಲೆ ಇದ್ಯಾವುದು, ಇದು ಪದ್ಮನಾಭನಗರ, ಕಮಲದಲ್ಲಿ ಗೆದ್ದಿರೋದು. ನಮ್ಮ DK ಶಿವಕುಮಾರ್ ಎದುರುಗಡೆ ಸೋತ್ಬಿಟ್ರಿ ಅಲ್ವಾ? ಯಾರು? ಇಲ್ಲ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ. ಡೆಫಿನೆಟ್ ಆಗಿ ಗೆಲ್ತಾರೆ ಅಲ್ಲಿ. ಜ್ಯೋತಿಷ್ಯ ಗೆಲ್ತಾರೆ ಅಂತ ಅವರು. ಯಾಕಂದ್ರೆ ನಿಮ್ಮ ಮೇಲೆ ಎಷ್ಟು 75-80 ಸಾವಿರ ಗೆದ್ದದು? 1,23,000 ನಿನ್ ಮೇಲೆ ಗೆದ್ದದು. ಅಲ್ಲಿ ಗೆದ್ರಲ್ಲ ಸರ್, ನಿಮ್ಮ ವಿರುದ್ಧ ಸೋತೋದ್ರಲ್ಲ ಪಾಪ. ಯಾರು? DK ಶಿವಕುಮಾರ್ ಅವರು. ನೋಡಿ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ದಿನ ಅವ್ರಿಗೆ ನಿಮ್ ಸುದ್ದಿ ನಮ್ ಸುದ್ದಿ ಮಾತಾಡ್ಲಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಒಂದು ನಮ್ಮ 4 ವರ್ಷಗಳಲ್ಲಿ ನಿಮ್ಗೆ ನಮ್ ಇಬ್ರು ಸುದ್ದಿ ಮಾತಾಡ್ಲಿಲ್ಲ ಅಂದ್ರೆ ನಿಮ್ಗೆ ನಿದ್ರೆನೇ ಬರಲ್ಲ. ನಿಮಗೆ ನಿದ್ದೆ ಬರ್ತಾ ಇದೆಯಾ? ದಿನ ನಿದ್ದೆ ಇಲ್ಲದ ರಾತ್ರಿಗಳು ಎಷ್ಟಿದೆ ನಿಮ್ದು? 3 ತಿಂಗಳಿಂದ ನಿದ್ದೆ ಇಲ್ದೇ ಹೋದ್ಕೇನೆ ಈ ಸರ್ಕಾರ ತಂದಿದ್ ನಾನು. ನಿದ್ದೆ ಇಲ್ದೇ ಹೋದ್ಕೆ ಬಡದಾಡೆ ಈ ಸರ್ಕಾರ ಏನಾಯ್ತು ಕೊನೆಗೆ? ಗೋವಿಂದ ಚಂಬು ಈಗ ಆಯ್ತು, ಕಾಲ ಉತ್ತರ ಹೇಳ್ತದೆ ಅದಕ್ಕೆ. ಓಕೆ, ಅವ್ರದ್ದು ಕಾಲ ಬರ್ತೈತೆ, ನಿಮ್ದು ಹೈಕಮಾಂಡ್. ಎಲ್ಲರೂ ನೀವು ಹೈಕಮಾಂಡ್ ಹೇಳದಾಗೆ ಕೇಳೋದು. ಈಗ ಅಶೋಕ ಮುಖ್ಯಮಂತ್ರಿ ಆಯ್ತು ಏನಪ್ಪ ಅಂತಂದ್ರೆ ಹೇಳ್ತಾರ? ನೀವು ಅವ್ನ ಇದ್ದ ಸ್ಥಾನನ ತೆಗಿಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳ್ತಾರೆ. ಅಲ್ಲ ಕೂತ್ಕೊಳ್ರಿ, ಪದೇ ಪದೇ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ರಿ ನೀವು. ಈಗ ಅಲ್ಲ, ನೀವು ಇಬ್ಬರಿಂದ ಕೂಡ ಬಹಳಷ್ಟು ಕಲೀಲಿಕ್ಕಿದೆ. ನಾವು 4 ವರ್ಷ BBMPಗೆ ಏನೇನು ಕೊಟ್ಟು ಅಂತಕ್ಕಂಥದ್ದು ಕೂಡ ಹೇಳ್ತೀನಿ. ಅವರು ಹೇಳ್ತಾರೆ, ನಾನು ಹೇಳ್ಬಿಡ್ತೀನಿ ನಾವೇನ್ ಕೊಟ್ಟಿದೀವಿ ಅಂತ. BBMP ನೀವು ಮಾತಾಡಿದಿರಲ್ಲ. R. ಅಶೋಕ್ ಅವರು ಬೆಂಗಳೂರಲ್ಲಿ ಸರ್ಕಾರಕ್ಕೆ ಅನುದಾನ ಕೊಟ್ಟಿಲ್ಲ ಹೇಳಿ ಸರ್ ಅಂಕಿಗಳನ್ನ. ಆದ್ರೆ ನೀವು ಬಡ್ಜೆಟ್ ನಲ್ಲಿ ಹೇಳಿರೋದಕ್ಕೂ ನೀವು ಒಟ್ಟು 4 ವರ್ಷದಲ್ಲಿ ಕೊಟ್ಟಿರೋದು. ಯಾಕಂದ್ರೆ ಸದಸ್ಯರಿಗೆ ಏನ್ ಅನ್ಸುತ್ತೆ, ಬೆಂಗಳೂರಿಗೆ ಬಹಳ ಹಣ ಕೊಟ್ಬಿಟ್ಟಿದ್ದಾರೆ, ಇಲ್ಲ ಕೊಟ್ಟಿಲ್ಲ ಅಂತ ಹೇಳಿ ಚರ್ಚೆ ಇದೆ ಅಲ್ಲ, ಅಂತ ಹೇಳಿ ಡಿಸ್ಕಷನ್ ಇದೆ ಅಲ್ಲ. ಈಗ ಸತ್ಯ ಹೇಳಿದ್ದಾರೆ. ನೀವು ನಿಮ್ಮ 4 ವರ್ಷದಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಚರ್ಚೆ ಇದೆ ಅಲ್ಲ ಅದರ ಬಗ್ಗೆ. ಈಗ ನೀವು ಮಂತ್ರಿ ಆಗಿದ್ರಲ್ಲ, ಕೂತ್ಕೊಳ್ಳಿ ಅಶ್ವಥ್ ನಾರಾಯಣ್. ನೀವು ಅಧಿಕಾರದಲ್ಲಿದ್ದಾಗ ಏನ್ ಕೊಟ್ಟಿದ್ದೀರಿ ಅಂತ ಹೇಳಿದ್ದೀನಿ. 10,435 ಕೋಟಿ ಕೊಟ್ಟಿದ್ದೀವಿ. ನಾನು ಹೇಳ್ತೀನಿ. ಈಗ 23-24ರಲ್ಲಿ ನಾವು ಅಧಿಕಾರಕ್ಕೆ ಬಂದದ್ದು. ಮೇ 20 ತಾರೀಕು ನಾವು ಅಧಿಕಾರಕ್ಕೆ ಬಂದವು. 23-24 3,200 ಕೋಟಿ ಕೊಟ್ಟವು. 24-25ಕ್ಕೆ 3,000 ಕೊಟ್ಟವು. 25-26ಕ್ಕೆ 7,000 ಕೊಟ್ಟವು. ಎಷ್ಟು ಕೊಟ್ಟಿದೀವಿ ಅಷ್ಟು ಬಿಡುಗಡೆ ಮಾಡಿದೀವಲ್ಲ. ಬಿಡುಗಡೆ ನೆಕ್ಸ್ಟ್ ಅದರ ಬಗ್ಗೆ ಡಿಸ್ಕಷನ್ ಇದೆಯಲ್ಲ ಅಷ್ಟೇ. ಈಗ ಎಷ್ಟು ಬಿಡುಗಡೆ ಮಾಡಿದೀವ್ರಿ? 7,000ದಲ್ಲಿ ಎಷ್ಟು ಬಿಡುಗಡೆ ಮಾಡಿದ್ವಿ? ಹೋದ ಸರಿ 7,000 ಕೋಟಿ ಹೇಳಿದ್ರಿ, 3,000 ಬಿಡುಗಡೆ. ನೆಕ್ಸ್ಟ್ BBMP ಮುಂದಿನ ವರ್ಷಕ್ಕೆ 7,000 ಕೋಟಿ ಇಟ್ಟಿದ್ದೀವಿ. ಅದು 3,000 ಅಲ್ಲ, ಒಟ್ಟು 20,200 ಕೋಟಿ ನಾವು ಏನ್ ಬಜೆಟ್ ನಲ್ಲಿ ಹೇಳಿದ್ದೀವಿ ಅದನ್ನ ಬಿಡುಗಡೆ ಮಾಡ್ತೀವಿ. ಕೇಂದ್ರ ಸರ್ಕಾರ ತರ ಅಲ್ಲ. ನಾವು ಬಜೆಟ್ ನಲ್ಲಿ 5,300 ಕೋಟಿ ಅಪ್ಪರ್ ಭದ್ರ ಕೊಡ್ತೀವಿ ಅಂತ ಹೇಳಿದ್ರೆ ಕೊಟ್ರ? ಕೊಟ್ರೇನ್ರಿ? 5,300 ಕೋಟಿ 5,300 ಕೋಟಿ ಕೊಟ್ರ? 24-25ರಲ್ಲಿ ಎಷ್ಟು ಹೇಳಿದಿರಿ, ಎಷ್ಟು ಬಿಡುಗಡೆ ಮಾಡಿದ್ದೀರಾ ಹೇಳಿ? ಎಲ್ಲಿ
ಇಲ್ಲಿ ನಿಮ್ ಬಡ್ಜೆಟ್ ನಾವು ರಾಜ್ಯ ಬಡ್ಜೆಟ್ ನಲ್ಲಿ ಅದು ಹೇಳೋಣ, ಹೇಳಿದೆಷ್ಟು ಬಿಡುಗಡೆ ಮಾಡಿ ಕೂತ್ಕೊಳ್ಳಿ, ಅದು ಹೇಳೋಣ. ಸೊ ನಾವು 4 ವರ್ಷದಲ್ಲಿ 20,200 ಕೋಟಿ ಕೊಟ್ಟಿದ್ದೀವಿ. ಅವ್ರು ಕೊಟ್ಟಿರ್ತಕ್ಕಂಥದ್ದು 10,435 ಕೋಟಿ. ಆಮೇಲೆ ಶಿಕ್ಷಣಕ್ಕೆ ಖರ್ಚು ಮಾಡಿರ್ತಕ್ಕಂಥ ಹಣ ಈ ವರ್ಷ ಸುಮಾರು 65,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಅದೇನು ಅಂಗನವಾಡಿ ಶಿಕ್ಷಣ, ಉನ್ನತ ಶಿಕ್ಷಣ, ಹಾಸ್ಟೆಲ್ಗಳು, ಮೊರಾರ್ಜಿ ದೇಸಾಯಿ ಮತ್ತು ಇತರ ವಸತಿ ಶಾಲೆಗಳು, ವೈದ್ಯಕೀಯ ಶಿಕ್ಷಣ, ಇತರ ವಿಶ್ವವಿದ್ಯಾನಿಲಯಗಳು, ಇತರೆ ವಿದ್ಯಾರ್ಥಿ ವೇತನ, ಸ್ಟೈಪೆಂಡ್ಸು, ಶಾಲಾ ಶಿಕ್ಷಣ, ಕಾರ್ಮಿಕ, ಇವೆಲ್ಲ ಸೇರಿ 65,000 ಶಿಕ್ಷಣಕ್ಕೆ ಖರ್ಚು ಮಾಡಿದ್ದೀವಿ. ಈ ವರ್ಷ, ಮುಂದಿನ ವರ್ಷ ಅಂದರೆ ಏಪ್ರಿಲ್ನಿಂದ ಶುರುವಾಗೋ ವರ್ಷಕ್ಕೆ, ಆರ್ಥಿಕ ವರ್ಷಕ್ಕೆ ಸುಮಾರು 72,386 ಕೋಟಿ ರೂಪಾಯಿಗಳನ್ನು ಇಯರ್ ಮಾರ್ಕ್ ಮಾಡಿದ್ದೀವಿ. 72,386 ಕೋಟಿ. ಮತ್ತೆ ಶಿಕ್ಷಣಕ್ಕೆ ನಿಮಗೆ ಗೊತ್ತಿದೆ, ನೀವು ಶಿಕ್ಷಣ ಮಂತ್ರಿ ಆಗಿದ್ದೀರಲ್ಲ, 90% ಸಂಬಳನೇ ಕೊಡೋದು. 90% ಸಂಬಳನೇ ಕೊಡೋದು. 90%ಗಿಂತ ಜಾಸ್ತಿ ಸಂಬಳ. 95 ಅಂತ ಅಶೋಕ್ ಇವರು ಸತ್ಯನಾರಾಯಣ ಅವರು ಹೇಳ್ತಾ ಇದ್ದಾರೆ. ಸೊ ಆದ್ರಿಂದ ನಾವು ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ, ಮತ್ತೆ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಯೋಜನೆಗಳು ಮಾಡಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಇಸ್ ನಾಟ್ ಕರೆಕ್ಟ್ ಟು ಸೇ ಬಿಕಾಸ್ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಖರ್ಚು ಮಾಡಿಬಿಟ್ರು 52,000 ಕೋಟಿ ರೂಪಾಯಿಗಳನ್ನು, ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳಿಗೆ. ನಮ್ದು ಬಜೆಟ್ 4,48,004 ಕೋಟಿ. ಈಗ ಇದಕ್ಕೆ ಸಬ್ಸಿಡಿ ಇವು ಸೋಷಿಯಲ್ ಸೆಕ್ಯೂರಿಟಿ ಫಂಕ್ಷನ್ ಪ್ರೋಗ್ರಾಮ್ಸ್ ಇದಾವೆ. ಎಷ್ಟು ದುಡ್ಡು ಕೊಡ್ತಾರೆ ಇವರು? ಸುಮಾರು 400 ಚಿಲ್ಲರೆ ಕೋಟಿ. ನಾವು 10,500 ಕೋಟಿ, 600 ಕೋಟಿ. ಅದರಿಂದ ನಾವು ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಕೊಡ್ತಾ ಇದ್ದೀವಿ, ಗ್ಯಾರಂಟಿ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ಸಮಾಜದಲ್ಲಿರ್ತಕ್ಕಂಥ ಯಾರಿಗೆ ಶಕ್ತಿ ಇಲ್ಲ, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲ, ಇವರು ನಂಬಿಕೆ ಇಟ್ಕೊಂಡಿರೋದು ಯಾವುದರಲ್ಲಿ ಅಂತಂದ್ರೆ, ಎಂತ ತತ್ವ ಇದು ಆರ್ಥಿಕ ತತ್ವ. ಇಲ್ಲ ಅಂಥದ್ದೇ ಇಲ್ಲ ಇಲ್ಲಿ. ಎಂಥದ್ದು ಟ್ರಿಕಲ್ ಡೌನ್ ಎಕಾನಮಿ, ಟ್ರಿಕಲ್ ಡೌನ್ ಎಕಾನಮಿ, ಟ್ರಿಕಲ್ ಡೌನ್ ಎಕಾನಮಿ, ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದವರು. ಆಮೇಲೆ ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್, ಆ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ನಿಮ್ದು ಸಪ್ಲೈ ಆರ್ಥಿಕ ತತ್ವ, ನಮ್ದು ಡಿಮ್ಯಾಂಡ್ ಆರ್ಥಿಕ ತತ್ವ. ನೀವು ಏನು ಪಿರಮಿಡ್ ಇದೆಯಲ್ಲ, ಆ ಪಿರಮಿಡ್ನಲ್ಲಿ ಮೇಲ್ಗಡೆ ಇರೋರಿಗೆ ಮಾತ್ರ ನಿಮ್ದು ಮೇಲ್ಗಡೆ ಪಿರಮಿಡ್ನಲ್ಲಿ ಮೇಲೆ ಇದ್ದಾರಲ್ಲ, ನಮ್ದು ಕೆಳಗಡೆ ಇದ್ದಾರಲ್ಲ, ಆ ಜನಗಳಿಗೆ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಕೊಡಬೇಕು ಅಂತ.
ಅದರಿಂದ ನೀವು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಆರ್ಥಿಕ ತತ್ವ ಇದೆಯಲ್ಲ ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ. ಅದರಿಂದ ಒಟ್ಟಾರೆಯಾಗಿ ಸಮಾಜದಲ್ಲಿ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ. ಅದಕ್ಕೋಸ್ಕರನೇ ನಾವು ಬುದ್ಧನ ಕರುಣೆ, ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ, ಆಮೇಲೆ ಬಸವಣ್ಣನವರ ಮಹಾತ್ಮ ಗಾಂಧಿಯವರ ಸರ್ವೋದಯ, ಸರ್ವರ ಉದಯ ಆಗಬೇಕು. ಇದರಲ್ಲಿ ನಂಬಿಕೆ ಇಟ್ಕಿದ್ದಾರೆ. ಅದರಿಂದ ಎಲ್ಲ ಮಾನ್ಯ ಸದಸ್ಯರಲ್ಲಿ ಮನವಿ ಮಾಡ್ತೇನೆ, ದಯಮಾಡಿ ಈ ಸಾರಿ ಮಂಡಿಸಿರ್ತಕ್ಕಂಥ ಬಜೆಟ್ ಇದೆಯಲ್ಲ, ಇದು ಅಭಿವೃದ್ಧಿ ಪರವಾದಂಥ ಬಜೆಟ್ಟು, ಜನಪರವಾದಂಥ ಬಜೆಟ್ಟು, ಜನಪರವಾದಂಥ ಬಜೆಟ್ಟು, ಅಭಿವೃದ್ಧಿ ಪರವಾದಂಥ ಬಜೆಟ್ಟು. ಇದನ್ನ ನೀವು ರಾಜಕೀಯಕ್ಕೋಸ್ಕರ ವಿರೋಧ ಮಾಡಬೇಕು ಅಗತ್ಯ ಇಲ್ಲ. ರಾಜಕೀಯಕ್ಕೋಸ್ಕರ ವಿರೋಧ ಮಾಡಬೇಡಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಸದನ ಈ ಬಜೆಟ್ಗೆ ಒಪ್ಪಿಗೆ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಈ ಕಡೆ ಆ ಕಡೆ ಎಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ನಿಮಗೆ ಧನ್ಯವಾದಗಳು. ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಬಜೆಟ್ ಬಗ್ಗೆ ಉತ್ತರವನ್ನು ಕೊಟ್ಟರು. ಒಂದಿನ ಪೂರ್ತಿ ಬೆಳಗ್ಗೆ 11ರಿಂದ ಸಂಜೆ 5 ತನಕ. ಇದರಲ್ಲಿ ಕೆಲವು ಕ್ಲಾರಿಫಿಕೇಶನ್ಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಂದು, ಅವರು ಭಾಳ ಹಿಂದೆ ಮತ್ತು ಮುಂದೆ ಎಲ್ಲಾದು ಹೋದರು, ಮತ್ತು ಅಡ್ಡನು ಕೂಡ ಹೋದರು, ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಹೋದರು, ಕೇಂದ್ರ ಸರ್ಕಾರಕ್ಕೆ ಹೋದರು, ನಮ್ಮದು ಬಜೆಟಿನ ಹಿಂದೆ ಮುಂದೆ ಎಲ್ಲ ಮಾತಾಡಿದರು. ಅವರು 24-25ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮದು ಬಜೆಟ್